ಎಲ್ರಿಗೂ ನಮಸ್ತೆ ಮಕ್ಕಳ. ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಗೆ ಆಲ್ರೆಡಿ ಟಾಪಿಕ್ ಗೊತ್ತಾಗಿದೆ, ಎಲೆಕ್ಟ್ರಿಸಿಟಿ 1. ಅಂದ್ರೆ ಎಲೆಕ್ಟ್ರಿಸಿಟಿ ಟಾಪಿಕ್ ಮೇಲೇನೆ ಇನ್ನ ಒಂದು ಕ್ಲಾಸ್ ಇರುತ್ತೆ. ಆ ಟಾಪಿಕ್ ಅಲ್ಲಿ ಇವತ್ತು ಫಸ್ಟ್ ಕ್ಲಾಸ್ ಆಗಿರುತ್ತೆ. ಸೊ ಈ ಟಾಪಿಕ್ ಆಲ್ರೆಡಿ ಯಾರ್ಯಾರು ಕ್ಯಾಂಪಿಗೆ ಬಂದಿದ್ದೀರಾ ಅವರಿಗೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಕ್ಯಾಂಪಲ್ಲಿ ನೀವು ಕ್ಲಾಸಸ್ ಕೇಳ್ಕೊಂಡಿದ್ದೀರಾ. ಯಾರ್ಯಾರು ಕ್ಯಾಂಪಿಗೆ ಬಂದಿಲ್ಲ, ಎಕ್ಸಾಮ್ ಹತ್ರ ಬರ್ತಿರೋದ್ರಿಂದ ಅವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಇದೇ ಸೆಷನ್ ನಾವು ಆನ್ಲೈನಲ್ಲಿ ಕೂಡ ತಗೋತಾ ಇದೀವಿ. ಸೊ ಎಲೆಕ್ಟ್ರಿಸಿಟಿ ಬಗ್ಗೆ ಏನಕ್ಕೆ ತಿಳ್ಕೊಬೇಕು ನಾವು, ಏನು ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಅಂತ ಹೇಳಿ. ಸೊ ಏನೆಲ್ಲ ಯೂಸಸ್ ಇದೆ ಅಲ್ವಾ ಎಲೆಕ್ಟ್ರಿಸಿಟಿಯಿಂದ. ಸೊ ಮನೇಲಿ ನಾವು ಎಷ್ಟೆಲ್ಲ ಎಲೆಕ್ಟ್ರಾನಿಕ್ಸ್ ಯೂಸ್ ಮಾಡ್ತೀವಿ. ಈಗ ನಾನು ನಿಮ್ಗೆ ಆನ್ಲೈನ್ ಕ್ಲಾಸಸ್ ತಗೋತಿದ್ದೀನಿ, ಇದಕ್ಕೂ ಎಲೆಕ್ಟ್ರಿಸಿಟಿ ಬೇಕು. ನೆಕ್ಸ್ಟ್ ನೀವು ಮೊಬೈಲ್ ಇಂದ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರೆ ಚಾರ್ಜ್ ಇರ್ಬೇಕಲ್ವಾ, ಅದಕ್ಕೂ ಎಲೆಕ್ಟ್ರಿಸಿಟಿ ಬೇಕು. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಎಷ್ಟೆಲ್ಲ ಯೂಸ್ ಮಾಡ್ತೀರಾ, ಕಂಪ್ಯೂಟರ್ ಆಗಿರ್ಬೋದು, ಮನೇಲಿ ಟಿವಿ, ರೇಡಿಯೋ, ಫ್ಯಾನ್, ರೆಫ್ರಿಜರೇಟರ್, ಮಿಕ್ಸಿ ಆಗಿರ್ಬೋದು, ಅದೇ ರೀತಿ ಏರ್ ಕೂಲರ್ ಆಗಿರ್ಬೋದು. ಇನ್ ಕೇಸ್ ಏನಾದರೂ ಫಂಕ್ಷನ್ಗಳಲ್ಲಿ ತುಂಬಾ ಜನ ಸಂದಣಿ ಇರುತ್ತೆ ಅನ್ಕೊಳ್ಳಿ, ಅವರಿಗೆಲ್ಲ ಕಮ್ಯುನಿಕೇಶನ್ ಜೋರಾಗಿ ಕೇಳಿಸ್ಬೇಕಿರುತ್ತೆ. ಸೊ ಅವಾಗೆಲ್ಲ ಮೈಕ್ ಎಲ್ಲ ಯೂಸ್ ಮಾಡ್ತೀರಾ, ಸೌಂಡ್ ಸಿಸ್ಟಮ್ ಆಗಿರ್ಬೋದು. ಅದೇ ರೀತಿ ಏನಾದರೂ ಡೆಕೋರೇಟಿವ್ ಪರ್ಪಸ್ ಅಂತ ಬಂದಾಗ ಲೈಟಿಂಗ್ಸ್ ಆಗಿರ್ಬೋದು. ಸೊ ಇದೆಲ್ಲ ಕಡೆ ನಾವು ಎಲೆಕ್ಟ್ರಿಸಿಟಿ ಯೂಸಸ್ನ ನೋಡ್ತಾ ಹೋಗ್ತೀವಿ. ಸೊ ಇಷ್ಟೆಲ್ಲ ಯೂಸಸ್ ಇದೆ ಅಂತ ಹೇಳಿದ್ಮೇಲೆ ನಾವು ಎಲೆಕ್ಟ್ರಿಸಿಟಿ ಬಗ್ಗೆ ತಿಳ್ಕೊಬೇಕಲ್ವಾ. ಸೊ ಎಲೆಕ್ಟ್ರಿಸಿಟಿ ಅಂದ್ರೆ ಏನು ಅಂತ ನೋಡೋಣ ಫಸ್ಟ್. ಎಲೆಕ್ಟ್ರಿಸಿಟಿನ ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕೂಡ ಕರಿತೀವಿ. ದಿಸ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಪ್ರೈಮರಿಲಿ ಎಲೆಕ್ಟ್ರಾನ್ಸ್, ಥ್ರೂ ಕಂಡಕ್ಟರ್ಸ್ ಲೈಕ್ ವೈರ್ಸ್ ಅಂತ ಇದೆ. ಅಂತ ಹೇಳಿದ್ರೆ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ರೇಟ್ ಅಂತ ಹೇಳಿದ್ರೆ ಏನು ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ರೇಟ್ ಮೀನ್ಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಈಗ ಫಿಸಿಕ್ಸ್ ಅಂತ ಬಂದಾಗ ನೀವು ಡಿಸ್ಪ್ಲೇಸ್ಮೆಂಟ್ ಅಂತ ಬಂದಾಗ ನೋಡ್ಬೋದು, ಸಾರಿ ವೆಲಾಸಿಟಿ ಅಂತ ಬಂದಾಗ ರೇಟ್ ಆಫ್ ಚೇಂಜ್ ಆಫ್ ಡಿಸ್ಪ್ಲೇಸ್ಮೆಂಟ್, ವೆಲಾಸಿಟಿ ಅಂತ ಹೇಳಿ ಕರೀತಾರೆ. ಸೊ ಎಲ್ಲೆಲ್ಲಿ ಡೆಫಿನಿಷನ್ ಅಲ್ಲಿ ರೇಟ್ ಅಂತ ಬರುತ್ತೋ ಅಲ್ಲಿ ನಾವು ವಿತ್ ರೆಸ್ಪೆಕ್ಟ್ ಟು ಟೈಮ್ ನ ಕನ್ಸಿಡರ್ ಮಾಡ್ತಿದೀವಿ ಅಂತ ಹೇಳಿ ತಗೋತೀವಿ. ಪ್ರೈಮರಿಲಿ ಎಲೆಕ್ಟ್ರಾನ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ಆಟಮ್ ಅಂತ ಕನ್ಸಿಡರ್ ಮಾಡಿದಾಗ ಎಲೆಕ್ಟ್ರಾನ್ಸ್ ಯಾಕೆ ಫ್ಲೋ ಆಗ್ಬೇಕು, ಪ್ರೋಟಾನ್ಸ್ ಫ್ಲೋ ಆಗ್ಬೋದಿತ್ತಲ್ಲ ಅಂತ ನಿಮಗೆ ಕ್ವಶನ್ ಬರ್ಬೋದು. ಯಾಕೆ ಅಂತ ಹೇಳಿದ್ರೆ ಪ್ರೋಟಾನ್ಸ್ ಎಲ್ಲಿರುತ್ತೆ, ಇನ್ಸೈಡ್ ದಿ ನ್ಯೂಕ್ಲಿಯಸ್ ಇರುತ್ತೆ. ಬಟ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಸೊ ಪ್ರೋಟಾನು ನ್ಯೂಕ್ಲಿಯಸ್ ಒಳಗಡೆಯಿಂದ ಆಚೆ ಬರೋದು ತುಂಬಾ ಕಷ್ಟ ಆಗಿರುತ್ತೆ. ಸೊ ಹೈ ಎನರ್ಜಿ ಬೇಕಿರುತ್ತೆ. ಬಟ್ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್ ಆಗಿರೋದ್ರಿಂದ, ಔಟರ್ ಮೋಸ್ಟ್ ನ್ಯೂಕ್ಲಿಯಸ್ ಇರೋದ್ರಿಂದ ಫ್ರೀ ಎಲೆಕ್ಟ್ರಾನ್ಸ್ ಏನಿರುತ್ತೆ ಅದು ಈಸಿಯಾಗಿ ಫ್ಲೋ ಆಗ್ಬೋದು. ಹಾಗಾಗಿ ನಾವು ಎಲೆಕ್ಟ್ರಿಕ್ ಕರೆಂಟ್ನ ದಿಸ್ ಇಸ್ ದ ಫ್ಲೋ ಆಫ್ ರೇಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಥವಾ ಎಲೆಕ್ಟ್ರಾನ್ಸ್ ಅಂತ ಕೂಡ ಡೈರೆಕ್ಟ್ ಆಗಿ ಹೇಳ್ಬೋದು. ಇದು ಎಲೆಕ್ಟ್ರಿಕ್ ಕರೆಂಟ್. ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಐ. ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಐ. ಅಂಡ್ ಎಸ್ ಐ ಯೂನಿಟ್ ಏನಿರ್ಬೋದು ಕರೆಂಟ್ಗೆ ಅಂತ ನೋಡೋದಾದ್ರೆ, ಎಸ್ ಐ ಯೂನಿಟ್ ಈಸ್ ಆಂಪಿಯರ್ ಅಥವಾ ಕ್ಯಾಪಿಟಲ್ ಲೆಟರ್ ಎ ಅಂತ ಬರೀಬಹುದು. ಸೊ ಮುಂಚೆ ನಾನು ಯೂನಿಟ್ಸ್ ಅಂಡ್ ಮೆಷರ್ಮೆಂಟ್ಸ್ ಕ್ಲಾಸ್ ಮಾಡಿದ್ದೀನಿ, ಆನ್ಲೈನ್ ಕ್ಲಾಸು. ಯಾರೆಲ್ಲ ಕೇಳಿದ್ದೀರಾ ಅವ್ರಿಗೆ ಅರ್ಥ ಆಗುತ್ತೆ ಇದು. ಸೊ ಆಂಪಿಯರ್ ಅಂತ ಬರ್ದಾಗ ನಾನು ಯೂನಿಟ್ ನ ಸ್ಮಾಲ್ ಎ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ಯೂನಿಟ್ಸ್ ನ ನಾವು ಸೈಂಟಿಸ್ಟ್ ನೇಮ್ ನ ಯೂಸ್ ಮಾಡ್ತೀವಿ. ಸೊ ಯಾವ್ದೆಲ್ಲ ಯೂನಿಟ್ಸ್ಗೆ ಸೈಂಟಿಸ್ಟ್ ನೇಮ್ ನ ಯೂಸ್ ಮಾಡ್ತೀವೋ ಅಲ್ಲಿ ನಾವು ಫುಲ್ ವರ್ಡ್ ಅಲ್ಲಿ ಬರಿಬೇಕಿದ್ರೆ ಯೂನಿಟ್ಸ್ ನ ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಬಟ್ ಬೈ ಲೆಟರ್ ಇಂದ ಡಿನೋಟ್ ಮಾಡ್ತಿದೀವಿ ಅಂತ ಹೇಳಿದಾಗ ಕ್ಯಾಪಿಟಲ್ ಲೆಟರ್ಸ್ ನ ಯೂಸ್ ಮಾಡ್ತೀವಿ. ಇದು ನಿಮಗೆ ಗೊತ್ತಿರಬೇಕು. ಇದಿಷ್ಟು ಕರೆಂಟ್. ನೆಕ್ಸ್ಟ್, ದಿಸ್ ಇಸ್ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳಿದಾರಲ್ವಾ. ಎಲೆಕ್ಟ್ರಿಕ್ ಚಾರ್ಜಸ್ ನ ನಾವು ಕ್ಯೂ ಅಂತ ತಗೋತೀವಿ. ರೇಟ್ ಅಂತ ಹೇಳಿದ್ರೆ ಟೈಮ್ ಅಂತ ಹೇಳ್ದೆ ಮುಂಚೆನೆ. ಸೊ ಇದಕ್ಕೆ ಫಾರ್ಮುಲಾ ಏನ್ ಬರುತ್ತೆ ಗೊತ್ತಾ, ಅವಾಗ ಐ ಈಕ್ವಲ್ಸ್ ಕ್ಯೂ ಬೈ ಟಿ, ಆರ್ ಐ ಈಕ್ವಲ್ಸ್ ಸ್ಮಾಲ್ ಕ್ಯೂ ಬೈ ಟಿ ಅಂತಾನು ಕೂಡ ತಗೋಬಹುದು. ಯಾಕಂದ್ರೆ ಚಾರ್ಜಸ್ ನ ನಾವು ಸಮ್ಟೈಮ್ಸ್ ಕ್ಯಾಪಿಟಲ್ ಲೆಟರ್ ಕ್ಯೂ ಇಂದನೂ ಡಿನೋಟ್ ಮಾಡ್ತೀವಿ, ಸ್ಮಾಲ್ ಲೆಟರ್ ಕ್ಯೂ ಇಂದನೂ ಡಿನೋಟ್ ಮಾಡ್ತೀವಿ. ಇದು ಎಲೆಕ್ಟ್ರಿಕ್ ಕರೆಂಟ್ಗೆ ಫಾರ್ಮುಲಾ. ನೆಕ್ಸ್ಟ್ ಈ ಫಾರ್ಮುಲಾ ಬೇಸ್ ಮೇಲೆ ನಾವು ಒಂದಷ್ಟು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ನೆಕ್ಸ್ಟಿಗೆ ಹೋಗೋಣ. ಸೊ ಈ ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳಿದೆ. ಹಾಗಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂದ್ರೆ ಏನು ಅಂತ ನೋಡೋಣ ನೆಕ್ಸ್ಟ್. Electric charge. Electric charge is the property of particles or objects that causes them to attract or repel each other due to electric force ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಿಮಗೆ ಚಾರ್ಜಸ್ ಬಗ್ಗೆ ಗೊತ್ತಾಗಿದೆ ಮುಂಚೆನೆ. ಪಾಸಿಟಿವ್ಲಿ ಚಾರ್ಜ್ ಅಯಾನ್ಸ್ ಅಂತಾನೆ ಹೇಳ್ಬೋದು, ಅಥವಾ ಪಾಸಿಟಿವ್ ಚಾರ್ಜಸ್, ನೆಗೆಟಿವ್ ಚಾರ್ಜಸ್ ಅಂತ ಹೇಳ್ತೀರಾ. ಸೊ ಹಾಗೆ ನಿಮಗೆ ಗೊತ್ತಿರೋಂಥದ್ದು ಲೈಕ್ ಚಾರ್ಜಸ್
ರಿಪೆಲ್ ಅಂಡ್ ಅನ್ಲೈಕ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್ ಅಂತ ಹೇಳಿ. ಸೊ ಈ ರಿಪಲ್ಷನ್ ಅಟ್ರಾಕ್ಷನ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲೊಂದು ಫೋರ್ಸ್ ಕ್ರಿಯೇಟ್ ಆಗ್ಬೇಕಲ್ವಾ, ಆ ಫೋರ್ಸ್ ಕ್ರಿಯೇಟ್ ಆಗಂತದನ್ನ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಅಂತ ಹೇಳಿ ಕರೆಯುವಂಥದ್ದು. ಆ ಚಾರ್ಜಸ್ ಇದ್ರೆ ಮಾತ್ರ ಅಟ್ರಾಕ್ಷನ್ ರಿಪಲ್ಸಿವ್ ಫೋರ್ಸ್ ಬರೋ ಅಂತದ್ದು, ಇಲ್ಲ ಅಂತ ಹೇಳಿದ್ರೆ ಬರಲ್ಲ ಅಂತ. ಇದು ಎಲೆಕ್ಟ್ರಿಕ್ ಚಾರ್ಜಸ್. ಒಂದು ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ, ಇಲ್ಲ ನೆಗೆಟಿವ್ಲಿ ಚಾರ್ಜಸ್ ಇರುತ್ತೆ. ಟೂ ಕೈಂಡ್ಸ್ ನೋಡ್ತೀವಿ. ನೆಕ್ಸ್ಟ್ ಯೂನಿಟ್ ಆಫ್ ಚಾರ್ಜ್ ಬಂದು ಎಸ್ ಐ ಯೂನಿಟ್ ಏನು ಅಂತ ಹೇಳಿದ್ರೆ ಕೂಲೋಮ್. ಇಲ್ಲೂ ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಕೂಲೋಮ್ ಅನ್ನೋದು ಸಿ ಸ್ಮಾಲ್ ಲೆಟರ್ ಇಂದ ಸ್ಟಾರ್ಟ್ ಆಗಿದೆ ವರ್ಡ್, ಬಟ್ ಡಿನೋಟ್ ಮಾಡ್ಬೇಕಿದ್ರೆ ಲೆಟರ್ ಕ್ಯಾಪಿಟಲ್ ಲೆಟರ್ ಸಿ ನ ಬರ್ದಿದೀವಿ. ನಾನು ಆಂಪಿಯರ್ ಅಲ್ಲಿ ಏನು ಎಕ್ಸ್ಪ್ಲೇನ್ ಮಾಡಿದೆ ಅದೇನೆ. ನೆಕ್ಸ್ಟ್ ಸಿಂಬಲ್ ಫಾರ್ ಚಾರ್ಜ್ ಅಂತ ನೋಡಿದಾಗ ಕ್ಯಾಪಿಟಲ್ ಲೆಟರ್ ಕ್ಯೂ ಆರ್ ಸ್ಮಾಲ್ ಲೆಟರ್ ಕ್ಯೂ ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಹಾಗಿದ್ರೆ ಒಂದು ಕೂಲಮ್ ಅಂದ್ರೆ ಎಷ್ಟು ಚಾರ್ಜ್ ಇರುತ್ತೆ ಅಂತ ನೋಡೋದಾದ್ರೆ 6.24 ಇಂಟು 10 ಕ್ಯಾಪ್ 18 ಎಲೆಕ್ಟ್ರಾನ್ಸ್ ಏನ್ ಚಾರ್ಜಸ್ ನ ಕ್ಯಾರಿ ಮಾಡುತ್ತೋ ಅಷ್ಟನ್ನ ನಾವು ಕಲೆಕ್ಟಿವ್ಲಿ 1 ಕೂಲಮ್ ಆಫ್ ಚಾರ್ಜ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ಕೂಲಮ್ಸ್ ಬಗ್ಗೆ, ಚಾರ್ಜ್ ಬಗ್ಗೆ. ಮತ್ತೆ ಎಸ್ ಐ ಯೂನಿಟ್, ನೆಕ್ಸ್ಟ್ ಸಿಂಬಲ್ಸ್ ಏನ್ ಯೂಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ಐ ಈಕ್ವಲ್ಸ್ ಕ್ಯೂ ಬೈ ಟಿ ಅಂತ ನಾನು ಮುಂಚೆನೆ ನಿಮ್ಗೆ ಒಂದು ಫಾರ್ಮುಲಾ ಬರ್ತಿದ್ದೀನಿ. ಸೊ ಇದನ್ನ ಬರ್ಕೊಳ್ಳಿ. ಈ ಫಾರ್ಮುಲಾನ ಬೇಸ್ ಆಗಿಟ್ಕೊಂಡು ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ನೋಡೋಣ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅಂತ. ಎ ಚಾರ್ಜ್ ಆಫ್ 10 ಕೂಲಮ್ಸ್ ಫ್ಲೋಸ್ ಥ್ರೂ ಎ ವೈರ್ ಇನ್ 2 seconds. ವಾಟ್ ಈಸ್ ದ ಕರೆಂಟ್ ಅಂತ ಹೇಳಿ ಕೇಳಿದ್ರೆ, ಸೊ ಏನೇನ್ ಕೊಟ್ಟಿದ್ದಾರೆ ಅವರು, ಫಸ್ಟ್ ಗಿವನ್ ನ ಬರ್ಕೊಳ್ಳಿ. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ, ಚಾರ್ಜ್ ಅನ್ನ ನಾವು ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ ಅಂತ ಹೇಳಿದೆ, ಸ್ಮಾಲ್ ಲೆಟರ್ ಕ್ಯೂ ಅಥವಾ ಕ್ಯಾಪಿಟಲ್ ಲೆಟರ್ ಕ್ಯೂ. ಸೊ ಕ್ಯಾಪಿಟಲ್ ಲೆಟರ್ ಕ್ಯೂ ಈಕ್ವಲ್ಸ್ 10 ಕೂಲಮ್ಸ್ ಅಷ್ಟು ಕೊಟ್ಟಿದ್ದಾರೆ ಚಾರ್ಜ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಸೊ ಟೈಮ್ ನ ನಾವು ಸ್ಮಾಲ್ ಲೆಟರ್ ಟಿ ಇಂದ ಡಿನೋಟ್ ಮಾಡ್ತೀವಿ, ನಿಮಗೆ ಗೊತ್ತಿದೆ, ದಟ್ ಈಸ್ 2 seconds. ಸೊ ವಿ ನೋ ದ ಫಾರ್ಮುಲಾ ಐ ಈಕ್ವಲ್ಸ್ ಕ್ಯೂ ಬೈ ಟಿ. ಸೊ ಐ ನ ಅಲ್ವಾ ನಾವು ಫೈಂಡ್ ಔಟ್ ಮಾಡ್ಬೇಕಿರೋದು. ಸೊ ಐ ಈಕ್ವಲ್ಸ್ ಕ್ಯೂ ಬೈ ಟಿ. ಸೊ ಐ ಏನಾಗುತ್ತೆ, ಕ್ಯೂ ಎಷ್ಟಿದೆ 10 ಇದೆ, ಟಿ 2 seconds, 2 ones 2 5s. ಸೊ ಐ ವ್ಯಾಲ್ಯೂ ಎಷ್ಟಾಗುತ್ತೆ ಈಗ 5 amperes. ಸೊ ದಿಸ್ ಇಸ್ ದ ಆನ್ಸರ್. ಯಾವಾಗ್ಲೂ ನೀವು ಪ್ರಾಬ್ಲಮ್ ಮಾಡಾದ್ಮೇಲೆ ಫಿಸಿಕ್ಸ್ ಅಲ್ಲಿ ವಿತ್ ಯೂನಿಟ್ ನೀವು ಆನ್ಸರ್ ಇಡ್ಬೇಕು. ಸೊ ಯೂನಿಟ್ ಹಾಕಿಲ್ಲ ಅಂತ ಹೇಳಿದ್ರೆ ಬರೀ ನ್ಯೂಮರಿಕಲ್ಸ್ ಅಲ್ಲಿ ಅಷ್ಟೇ ಇಟ್ಟಿದ್ದೀರಾ ಅಂತ ಹೇಳಿದ್ರೆ ನೀವೇನ್ ಫೈಂಡ್ ಔಟ್ ಮಾಡಿದ್ದೀರಾ ಅಂತ ಹೇಳಿ ಗೊತ್ತಾಗಲ್ಲ. ಫಿಸಿಕಲ್ ಕ್ವಾಂಟಿಟಿ ಜೊತೆಗೆ ಯಾವಾಗ್ಲೂ ವಿತ್ ಯೂನಿಟ್ ಬರಿಬೇಕು. ನೆಕ್ಸ್ಟ್ ಯೂನಿಟ್ ಬರಿಬೇಕು ಅಂತ ಹೇಳಿದ್ರೆ ಒಂದ್ ಸ್ಪೇಸ್ ಕೊಟ್ಟು ಯೂನಿಟ್ ಬರಿಬೇಕು. ಸೊ ಯೂನಿಟ್ಸ್ ಅಲ್ಲಿ ನಾನು ಇದು ಹೇಳಿದ್ದೀನಿ, ಯಾಕೆ ಅಂತ ಹೇಳಿದ್ರೆ ಒಟ್ಟಿಗೆ ಬರೆದ್ರಿ ಅಂತ ಹೇಳಿದ್ರೆ ಈಗ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅಂತ ಎಲ್ಲ ನೋಡಿದಾಗ ಅಲ್ಲಿ ವೇರಿಯೇಬಲ್ಸ್ ನ ನೋಡ್ತೀರಾ. ಸೊ ಈಗ ನ್ಯೂಮರಿಕಲ್ಸ್ ಜೊತೆ ಆಲ್ಫಾಬೆಟ್ಸ್ ನ ಒಟ್ಟಿಗೆ ಬರೆದ್ವಿ ಅಂತ ಹೇಳಿದ್ರೆ ಅದೇನಾಗುತ್ತೆ, ಲೈಕ್ ಎಕ್ಸ್ಪ್ರೆಷನ್ಸ್ ತರ ಕಾಣಿಸುತ್ತೆ ಅಥವಾ ಮಲ್ಟಿಪ್ಲೈ ಆಗಿದೆ ಅನ್ನೋ ತರ ಕಾಣಿಸುತ್ತೆ. ಸೊ ಹಂಗಾಗಿ ಒಂದ್ ಸ್ಪೇಸ್ ಕೊಟ್ಟು ಯೂನಿಟ್ ನ ಬರೀತೀರಾ. ನೆಕ್ಸ್ಟ್ ಕ್ವಶನ್, a current of 8 amperes flows through a conductor for 4 seconds. How much charge has passed ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಪ್ರೀವಿಯಸ್ ಕ್ವಶನ್ ಅಲ್ಲಿ ಕರೆಂಟ್ ಕೇಳಿದ್ರು, ಸೊ ಹಾಗೆ ಡೈರೆಕ್ಟ್ ಕ್ವಶನ್ ಕೇಳ್ತಾರೆ ಅಂತ ಏನಿಲ್ಲ. ಸೊ ನಿಮ್ಗೆ ಐ ಈಕ್ವಲ್ಸ್ ಕ್ಯೂ ಬೈ ಟಿ ಫಾರ್ಮುಲಾ ಗೊತ್ತಿದ್ರೆ ಅವ್ರು ಅದ್ ಮೂರರಲ್ಲಿ ಅವ್ರು ಯಾವುದೇ ಕೊಟ್ಟಿದ್ರು ಕೂಡ ನೀವು ಫಾರ್ಮುಲಾನ ಆಲ್ಟರ್ ಮಾಡ್ಕೊಂಡು ಫೈಂಡ್ ಔಟ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ನಿಮ್ಗೆ, ಆಯ್ತಾ, ರೀಅರೇಂಜ್ ಮಾಡ್ಕೋಬೇಕು. ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಆಂಪಿಯರ್ಸ್ ಅಂತ ಹೇಳಿದ್ರೆ ಕರೆಂಟ್. ಸೊ ಐ ಈಕ್ವಲ್ಸ್ 8 amperes. ಯೂನಿಟ್ ಏನಕ್ಕೆ ಗೊತ್ತಿರಬೇಕು ಅಂದ್ರೆ ಇದೇ ಕಾರಣಕ್ಕೆ, ಒಂದು ಪ್ರಾಬ್ಲಮ್ ಕೊಟ್ಟಾಗ ನೀವು ಯಾವ ಫಿಸಿಕಲ್ ಕ್ವಾಂಟಿಟಿಗೆ ಏನ್ ಯೂನಿಟ್ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನ್ ಗಿವನ್ ಏನ್ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ ಅನ್ನೋದೇ ಗೊತ್ತಾಗಲ್ಲ. ಸೊ ಹಂಗಾಗಿ ನಮ್ಗೆ ಯೂನಿಟ್ಸ್ ಬೇಕಾಗತ್ತೆ. ಸೊ ಆಂಪಿಯರ್ಸ್ ಅಂದ್ರೆ ಕರೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ದಟ್ ಈಸ್ ಟಿ ಈಕ್ವಲ್ಸ್ 4 seconds. ಯು ಹ್ಯಾವ್ ಟು ಫೈಂಡ್ ಔಟ್ ಕ್ಯೂ ಅಂದ್ರೆ ಚಾರ್ಜ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ಐ ಈಕ್ವಲ್ಸ್ ಕ್ಯೂ ಬೈ ಟಿ ಅಂತ. ಸೊ ಕ್ಯೂ ಬೇಕು ಅಂತ ಹೇಳಿದ್ರೆ ಏನ್ ಮಾಡೋದು, ಇವಾಗ ಈ ಟಿ ಐ ಜೊತೆಗೆ ಮಲ್ಟಿಪ್ಲೈ ಆಗತ್ತಾ. ಸೊ ಐ ಇಂಟು ಟಿ ಈಕ್ವಲ್ಸ್ ಕ್ಯೂ ಅಂತ ಬರ್ಕೋಬಹುದು, ಆರ್ ಕ್ಯೂ ಈಕ್ವಲ್ಸ್ ಐ ಇಂಟು ಟಿ. ಸೊ ಕ್ಯೂ ಈಕ್ವಲ್ಸ್ ಐ, ಕರೆಂಟ್ ಎಷ್ಟಿದೆ 8 ಇಂಟು ಟೈಮ್ ಎಷ್ಟಿದೆ 4. ಸೊ ಕ್ಯೂ ಎಷ್ಟಾಗತ್ತೆ ಈಗ 8 4s 32 ಕೂಲಮ್ಸ್. ಇದು ನಿಮಗೆ ಆನ್ಸರ್.
ಸೊ ಗಿವನ್ ಬರ್ಕೊಂಡು ನೆಕ್ಸ್ಟ್ ಫಾರ್ಮುಲಾ ಹಾಕೋತೀರಾ. ಏನಾದ್ರೂ ರಿಅರೇಂಜ್ ಮಾಡ್ಕೋಬೇಕು ಫಾರ್ಮುಲಾದಲ್ಲಿ ಅಂದ್ರೆ ರಿಅರೇಂಜ್ ಮಾಡ್ಕೋತೀರಾ. ನೆಕ್ಸ್ಟ್ ಏನ್ ವ್ಯಾಲ್ಯೂಸ್ ಇದೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಇದಿಷ್ಟು ಸ್ಟೆಪ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ. ನೆಕ್ಸ್ಟ್ ಕ್ವಶನ್, ಹೌ ಲಾಂಗ್ ವಿಲ್ ಇಟ್ ಟೇಕ್ ಫಾರ್ 24 ಕೂಲಮ್ಸ್ ಆಫ್ ಚಾರ್ಜ್ ಟು ಫ್ಲೋ ಥ್ರೂ ಅ ವೈರ್ ಕ್ಯಾರಿಂಗ್ ಕರೆಂಟ್ ಆಫ್ 6 ಆಂಪಿಯರ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಚಾರ್ಜ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಹೌ ಲಾಂಗ್ ಅಂತ ಹೇಳಿದ್ರೆ ನೀವು ಎಷ್ಟು ಟೈಮ್ ನ ತಗೊಳತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ ಗಿವನ್ ಬರ್ಕೋತೀರಾ. ಏನೇನ್ ಕೊಟ್ಟಿದ್ದಾರೆ? ಕ್ಯೂ ಈಕ್ವಲ್ಸ್ 24 ಕೂಲಮ್ಸ್. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಐ ಕೊಟ್ಟಿದ್ದಾರೆ. ಸೊ ದಟ್ ಈಸ್ 6 ಆಂಪಿಯರ್ಸ್. ವಿ ಹ್ಯಾವ್ ಟು ಫೈಂಡ್ ಔಟ್ ಟಿ. ಸೊ ಫಾರ್ಮುಲಾ ಗೊತ್ತಿದೆ ನಿಮ್ಗೆ, ಕ್ಯೂ ಬೈ ಟಿ ಅಂತ. ಸೊ ಟಿ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಈಗ ಐ ಮತ್ತೆ ಟಿ ನ ರಿಅರೇಂಜ್ ಮಾಡ್ಕೋತೀರಾ, ಇಂಟರ್ಚೇಂಜ್ ಆಗತ್ತೆ ಅದು. ಸೊ ಟಿ ಈಕ್ವಲ್ಸ್ ಕ್ಯೂ ಬೈ ಐ. ಫಾರ್ಮುಲಾ ರಿಅರೇಂಜ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಕ್ಯೂ ಎಷ್ಟಿದೆ? 24. ಟಿ ಐ ಎಷ್ಟಿದೆ? 6. ಸೊ ಟಿ ಎಷ್ಟಾಗತ್ತೆ ಈಗ? 6 1s 6 4s. ಟಿ ಈಕ್ವಲ್ಸ್ 4 ಸೆಕೆಂಡ್ಸ್ ಅಂತ ಹೇಳಿದ್ರೆ, ಒಂದು ಕಂಡಕ್ಟರ್ 6 ಆಂಪಿಯರ್ಸ್ ನ ಕರೆಂಟ್ ಕಂಡಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ 24 ಕೂಲಮ್ಸ್ ಅಷ್ಟು ಚಾರ್ಜ್ ಮೂವ್ ಆಗ್ತಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಮೂವ್ ಆಗಕ್ಕೆ ಎಷ್ಟು ಟೈಮ್ ತಗೊಳತ್ತೆ ಅಂತ ಕೇಳಿರ ಕ್ವಶನ್. ನೆಕ್ಸ್ಟ್ ಕ್ವಶನ್, ಎ ಮೊಬೈಲ್ ಫೋನ್ ಬ್ಯಾಟರಿ ಡೆಲಿವರ್ಸ್ ಅ ಕರೆಂಟ್ ಆಫ್ 2 ಆಂಪಿಯರ್ಸ್ ಫಾರ್ 3 minutes. ಹೌ ಮಚ್ ಚಾರ್ಜ್ ಡಸ್ ಇಟ್ ಸಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಕ್ವಶನ್ ಕೊಟ್ಟಾಗ ಈ ತರ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಯೂನಿಟ್ಸ್ ಅಲ್ಲಿ. ಸೊ ಗಿವನ್ ಬರ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಗಿವನ್ ಏನ್ ಕೊಟ್ಟಿದ್ದಾರೆ? ಕರೆಂಟ್ ಅಂದ್ರೆ ಐ 2 ಆಂಪಿಯರ್ಸ್ ಕೊಟ್ಟಿದ್ದಾರೆ. ಟೈಮ್ ನೋಡಿದಾಗ 3 minutes ಅಂತ ಕೊಟ್ಟಿದ್ದಾರೆ. ಸೊ ಮಿನಿಟ್ಸ್ ಅಂತ ಕೊಟ್ಟಾಗ ಡೈರೆಕ್ಟ್ ಮಿನಿಟ್ಸ್ ಅಲ್ಲೇ ಬರ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲಿ ಎರರ್ ಆಗುತ್ತೆ. ಸೊ ಫಸ್ಟ್ ನಾವು ಯಾವುದೇ ಕ್ವಶನ್ ಅಲ್ಲಿ ಎಲ್ಲಾ ಯೂನಿಟ್ಸ್ SI ಸಿಸ್ಟಮ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ SI ಸಿಸ್ಟಮ್ಗೆ ತಗೊಂಡು ಬಂದು ಕನ್ವರ್ಟ್ ಮಾಡಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಇಲ್ಲಿ 3 minutes ಇದೆ. ಮಿನಿಟ್ಸ್ ನಾನು ಎಲ್ಲಿ ಕನ್ವರ್ಟ್ ಮಾಡ್ಕೋಬೇಕು? ಈಗ ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ನಮಗೆ ಗೊತ್ತಿದೆ 1 minute ಈಕ್ವಲ್ಸ್ 60 seconds ಅಂತ. ಸೊ 3 minutes ಅಂತಂದ್ರೆ ಎಷ್ಟು ಸೆಕೆಂಡ್ಸ್ ಆಗುತ್ತೆ? ಈಗ 3 into 60 ಮಾಡ್ತೀರಾ. ಸೊ 3 into 60 ದಟ್ ಈಸ್ 180 seconds ಆಯ್ತು. ಕರೆಕ್ಟಾ? ಸೊ ನೆಕ್ಸ್ಟ್ ಏನ್ ಮಾಡಬೇಕು? ಚಾರ್ಜ್ ನ ಫೈಂಡ್ ಔಟ್ ಮಾಡಬೇಕು. ಸೊ ಐ ಈಕ್ವಲ್ಸ್ ಕ್ಯೂ ಬೈ ಟಿ. ಕ್ಯೂ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಪ್ರೀವಿಯಸ್ ಒಂದು ಇದೇ ಫಾರ್ಮುಲಾದ ಬಗ್ಗೆ ಬಂದಿದೆ. ಸೊ ಕ್ಯೂ ಈಕ್ವಲ್ಸ್ ಐ ಇಂಟು ಟಿ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀರಾ? ಕ್ಯೂ ಈಕ್ವಲ್ಸ್ ಐ ಎಷ್ಟಿದೆ? 2 ಆಂಪಿಯರ್ಸ್ ಕೊಟ್ಟಿದ್ದಾರೆ. ಟೈಮ್ ನಮಗೆ 180 ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಕೊಂಡಿದ್ವಿ. ಸೊ 180. ಸೊ ಚಾರ್ಜ್ ಎಷ್ಟಾಗತ್ತೀಗ? 2 into 180 ದಟ್ ಈಸ್ 360 ಕೂಲಮ್ಸ್. ಇದು ಆನ್ಸರ್. ನೀವು ಡೈರೆಕ್ಟ್ 3ನೇ ಹಾಕೊಂಡು ಮಾಡಿದಿದ್ರೆ ಇಷ್ಟು ಆನ್ಸರ್ ಬರ್ತಿತ್ತಾ? ಇಲ್ಲ, ರಾಂಗ್, ಎರರ್ ಆಗ್ತಿತ್ತು. ಸೊ ಹಾಗಾಗಿ ಫಸ್ಟ್ SI ಯೂನಿಟ್ಸ್ಗೆ ಕನ್ವರ್ಟ್ ಮಾಡಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇದಿಷ್ಟು ಎಲೆಕ್ಟ್ರಿಕ್ ಕರೆಂಟ್ ಮತ್ತೆ ಫಾರ್ಮುಲಾ ಯೂಸ್ ಮಾಡಿಕೊಂಡು ಹೇಗೆ ಕರೆಂಟ್ ನ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ನೋಡಿ. ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಆರ್ ವೋಲ್ಟೇಜ್ ಅಂತ ಕೊಟ್ಟಿದ್ದಾರೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ನ ನಾವು ವೋಲ್ಟೇಜ್ ಅಂತ ಕೂಡ ಕರಿತೀವಿ. ಯೂಶುವಲಿ ಕಾಮನ್ ಆಗಿ ವೋಲ್ಟೇಜ್ ಅಂತ ಹೇಳಿ ಹೇಳ್ತೀವಿ, ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಆಕ್ಚುಯಲ್ ಫೋರ್ಸ್. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ದ ವರ್ಕ್ ಡನ್ ಟು ಮೂವ್ ಎ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಇನ್ ಎನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ನೀವು ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ನ ಕನ್ಸಿಡರ್ ಮಾಡಿದಾಗ ಅದರಲ್ಲಿ 2 ಟರ್ಮಿನಲ್ಸ್ ಇರುತ್ತಾ? ಒಂದು ಪಾಸಿಟಿವ್ ಟರ್ಮಿನಲ್, ಇನ್ನೊಂದು ನೆಗೆಟಿವ್ ಟರ್ಮಿನಲ್. ಸೊ ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಅಲ್ಲಿ ಏನಿರುತ್ತೆ ಅಂದ್ರೆ ಎನರ್ಜಿ ಒಂದು ಟರ್ಮಿನಲ್ ಅಲ್ಲಿ ಜಾಸ್ತಿ ಇರುತ್ತೆ, ಇನ್ನೊಂದು ಟರ್ಮಿನಲ್ ಕಡಿಮೆ ಇರುತ್ತೆ. ಸೊ ಅದನ್ನೇ ನಾವು ಡಿಫ್ರೆನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಯಾವ ಟರ್ಮಿನಲ್ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೋ ಆ ಕಡೆಯಿಂದ ಎನರ್ಜಿ ಕಡಿಮೆ ಇರೋ ಟರ್ಮಿನಲ್ ಕಡೆಗೆ ಪಾಸ್ ಆಗುತ್ತೆ. ಸೊ ಥ್ರೂ ದಟ್ ಈಸ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗೋದ್ರಿಂದ ಆ ಎಲೆಕ್ಟ್ರಾನ್ಸ್ ಎನರ್ಜಿನ ಕ್ಯಾರಿ ಮಾಡುತ್ತೆ ಅಂತ. ಸೊ ಆ ಡಿಫ್ರೆನ್ಸ್ ಎಷ್ಟಿದೆ, ಎಷ್ಟು ವರ್ಕ್ ಡನ್ ಆಗಬೇಕು, ಅಷ್ಟು ಚಾರ್ಜಸ್ ನ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಅಂತ ಹೇಳಿ ಏನ್ ತಗೋತೀವಿ, ಅದನ್ನ ನಾವು ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳಿ ತಗೊಳ್ಳೋವಂಥದ್ದು. ಇದಕ್ಕೆ ಫಾರ್ಮುಲಾ ವಿ ಈಕ್ವಲ್ಸ್ ಡಬ್ಲ್ಯೂ ಬೈ ಕ್ಯೂ. ಅಂದ್ರೆ ಚಾರ್ಜಸ್ ನ ಪಾಸ್ ಮಾಡಬೇಕು ಅಂದ್ರೆ ಎಷ್ಟು ವರ್ಕ್ ಡನ್ ಆಗಬೇಕು ಅಂತ ಏನ್ ಹೇಳ್ತೀವಿ ಅದು. ಸೊ ಇಟ್ ಈಸ್ ಆಲ್ಸೋ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ವಿ
ಸೊ ಇದ್ರದ್ದು ಎಸ್ ಐ ಯೂನಿಟ್ ವೋಲ್ಟ್ಸ್ ಅಂತ ತಗೋತೀವಿ, ಬಟ್ ಅದನ್ನು ಕೂಡ ಕ್ಯಾಪಿಟಲ್ ಲೆಟರ್ ವಿ ಇಂತಾನೆ ಡಿನೋಟ್ ಮಾಡ್ತೀವಿ. ಆಯ್ತಾ? ಎಸ್ ಐ ಯೂನಿಟ್ ಆಫ್ ವೋಲ್ಟೇಜ್ ಈಸ್ ವೋಲ್ಟ್ ಅಥವಾ ಕ್ಯಾಪಿಟಲ್ ಲೆಟರ್ ವಿ ಇಂದ ಡಿನೋಟ್ ಮಾಡ್ತೀವಿ. ಸೊ ವೋಲ್ಟ್ ಬರಿಬೇಕಿದ್ರೆ ಇಲ್ಲೂ ಕೂಡ ಸ್ಮಾಲ್ ಲೆಟರ್ ವಿ ಇಂದ ಬರ್ತಿದ್ದೀನಿ. ಯಾಕೆ ಅನ್ನೋದು ನಾನು ಪ್ರೀವಿಯಸ್ ರೀಸನ್ ಹೇಳಿದ್ದೀನಿ ನಿಮಗೆ. ಸೊ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇನ್ನ ನಿಮಗೆ ಕ್ಲಾರಿಟಿ ಸಿಗ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ 2 ಇಮೇಜ್ ಹಾಕಿದ್ದೀನಿ, ಇವಾಗ ಗೊತ್ತಾಗುತ್ತೆ. ಸೊ ಅದ್ರಲ್ಲಿ ಫಸ್ಟ್ ಇಮೇಜ್ ಅಲ್ಲಿ ನೀವು ನೋಡಿದ್ರೆ ಎ ಮತ್ತೆ ಬಿ ಅನ್ನೋದು 2 ಕಂಟೈನರ್ ಇದೆ, ಮಧ್ಯದಲ್ಲಿ ಒಂದು ವಾಲ್ ಕೊಟ್ಟಿದ್ದಾರೆ. ಸೊ ನೀವು ಆ ವಾಲ್ ನ ಆನ್ ಮಾಡಿದ್ರೆ ಏನಾಗತ್ತೆ, ಎ ಕಂಟೈನರ್ ಇರೋ ವಾಟರ್ ಬಿ ಗೆ ಫ್ಲೋ ಆಗುತ್ತೆ. ಬಿ ಇಂದ ಹೇಗೆ ಹೋಗತ್ತಾ? ಇಲ್ಲ, ಯಾಕಂದ್ರೆ ಬಿ ಆಲ್ರೆಡಿ ಕಡಿಮೆ ಇದೆ. ಸೊ ಎಲ್ಲಿ ಜಾಸ್ತಿ ಇದೆ ಅದರಿಂದ ಕಡಿಮೆ ಇರೋ ಕಡೆ ಹೋಗತ್ತೆ ಅಲ್ವಾ. ಸೊ ಇನ್ ಕೇಸ್ ಎ ಮತ್ತೆ ಬಿ ಎರಡರಲ್ಲೂ ಈಕ್ವಲ್ ಲೆವೆಲ್ ಅಲ್ಲಿ ವಾಟರ್ ಇತ್ತು 2 ಕಂಟೈನರ್ಸ್ ಅಲ್ಲೂ ಅಂತ ಹೇಳಿದ್ರೆ ಆ ಟ್ಯಾಪ್ ಆನ್ ಮಾಡಿದ್ರು ಏನಾದ್ರೂ ಚೇಂಜಸ್ ಕಾಣಿಸ್ತಿತ್ತ ನಿಮಗೆ? ಇಲ್ಲ. ಸೊ ಈಗ ನೀವು ಟ್ಯಾಪ್ ಆನ್ ಮಾಡಿದ್ರೆ ಎ ಇಂದ ಬಿ ಗೆ ಫ್ಲೋ ಆಗುತ್ತೆ. ಎಲ್ಲಿವರೆಗ ಫ್ಲೋ ಆಗುತ್ತೆ? 2 ಕಂಟೈನರ್ ಅಲ್ಲೂ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಫಿಲ್ ಆಗೋ ತನಕ ಫ್ಲೋ ಆಗುತ್ತೆ. ಅದಾದ್ಮೇಲೆ ಸ್ಟಾಪ್ ಆಗುತ್ತೆ. ಹಾಗೇನೆ ಸೆಕೆಂಡ್ ಇಮೇಜ್ ಅಲ್ಲಿ ನೋಡಿದ್ರೆ ಅಲ್ಲಿ ಹೈಟ್ ಡಿಫ್ರೆನ್ಸ್ ಇದೆ. ಸೊ ಹೈಟ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇನ್ಕ್ಲೈನ್ ಸರ್ಫೇಸ್ ಅಂತ ಹೇಳ್ಬೋದು, ಅದನ್ನ ಜಾರು ಬಂಡಿ ತರ ಇದೆ ಅಂತ ಹೇಳ್ಬೋದು. ಸೊ ಅಲ್ಲಿ ಹೈಟ್ ಡಿಫ್ರೆನ್ಸ್ ಇರೋದ್ರಿಂದನೇ ಒಂದು ಬಾಲ್ ಕೆಳಗಡೆ ಮೂವ್ ಹಾಕೊಂಡ್ ಬರ್ತಾ ಇದೆ. ಅಂದ್ರೆ ನೀವೇನು ಮಾಡಿಲ್ಲ, ಜಸ್ಟ್ ಅಲ್ಲಿ ಬಾಲ್ ಇಟ್ರೆ ಸಾಕು, ಅದೇ ತನ್ನ ಪಾಡಿಗೆ ತನ್ನ ಕೆಳಗಡೆ ಮೂವ್ ಆಗಿ ಬರುತ್ತಲ್ವಾ. ಅಂದ್ರೆ ಅಲ್ಲಿ ಹೈಟ್ ಡಿಫ್ರೆನ್ಸ್ ಇದೆ. ಸೊ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿಂದ ಕಡಿಮೆ ಹೈಟ್ ಅಲ್ಲಿ ಇದೆ ಆ ಕಡೆಗೆ ಜಾರ್ಕೊಂಡು ಬರ್ತಾ ಇದೆ, ಅದೇ ಉಳ್ಕೊಂಡು, ಅಂದ್ರೆ ಮೂವ್ಮೆಂಟ್ ಆಗ್ತಿದೆ ಅಂತ ಅರ್ಥ. ಇನ್ ಕೇಸ್ ಅದು ಫ್ಲಾಟ್ ಸರ್ಫೇಸ್ ಆಗಿತ್ತು ಅಂತ ಹೇಳಿದ್ರೆ ಆ ತರ ಮೂವ್ ಆಗ್ತಿತ್ತಾ? ಇಲ್ಲ, ನೀವ್ ಎಲ್ಲಿ ಇಟ್ಟಿದ್ರೆ ಅಲ್ಲೇ ಇರ್ತಿತ್ತು. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ತಗೊಂಡಾಗ ಸೇಮ್ ಇದೇ ತರ ಆಗುತ್ತೆ. ಒಂದ್ ಕಡೆ ಜಾಸ್ತಿ ಎನರ್ಜಿ ಇರುತ್ತೆ, ಇನ್ನೊಂದ್ ಕಡೆ ಕಡಿಮೆ ಎನರ್ಜಿ ಇರುತ್ತೆ. ಯಾವ ಟರ್ಮಿನಲ್ ಅಲ್ಲಿ ಜಾಸ್ತಿ ಎನರ್ಜಿ ಇರುತ್ತೆ, ಯಾವ ಟರ್ಮಿನಲ್ ಅಲ್ಲಿ ಕಡಿಮೆ ಎನರ್ಜಿ ಇರುತ್ತೆ, ಕರೆಂಟ್ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗುತ್ತೆ ಅನ್ನೋದನ್ನ ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಹಾಗಿದ್ರೆ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ಇನ್ನ 2 ಪಾಯಿಂಟ್ಸ್ ಇದೆ. ಈಗ ನಾನು ಆಲ್ರೆಡಿ ಹೇಳ್ದೆ, ಕಂಟೈನರ್ ಎ ಮತ್ತೆ ಬಿ ಅಲ್ಲಿ ಈಕ್ವಲ್ ಅಮೌಂಟ್ ಏನಾದ್ರೂ ವಾಟರ್ ಇತ್ತು ಅಂತ ಹೇಳಿದ್ರೆ ನೀವೇನಾದ್ರೂ ಚೇಂಜಸ್ ನೋಡ್ತಾ ಇದ್ರ ವಾಲ್ ಆನ್ ಮಾಡಿದಾಗ, ಅಥವಾ ವಾಟರ್ ಏನಾದ್ರೂ ಮೂವ್ ಆಗ್ತಾ ಇತ್ತಾ ಅಂತ ನಾನು ಕ್ವಶನ್ ಕೇಳ್ದೆ. ಸೊ ಅದೇ ರೀತಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕನ್ಸಿಡರ್ ಮಾಡಿದಾಗ 2 ಟರ್ಮಿನಲ್ ಅಲ್ಲೂ ಏನಾದ್ರೂ ಈಕ್ವಲ್ ಅಮೌಂಟ್ ಆಫ್ ಎನರ್ಜಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗ್ತಿತ್ತಾ, ಕರೆಂಟ್ ಫ್ಲೋ ಆಗ್ತಿತ್ತಾ ಅಂತ ಅಂದ್ರೆ ಅದು ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಇದ್ರಲ್ಲಿ ಏನಾದ್ರೂ ಮೂವ್ ಆಗ್ತಿತ್ತಾ? ಇಲ್ಲ, ಹಂಗೆ ಇರ್ತಿತ್ತು, ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ವೋಲ್ಟೇಜ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈ ಡಿಫ್ರೆನ್ಸ್ ನ ತರುವಂಥದ್ದು. ಆ ಡಿಫ್ರೆನ್ಸ್ ಇರೋದಕ್ಕೇನೆ ಅದನ್ನ ವೋಲ್ಟೇಜ್ ಅಂತ ಹೇಳ್ತೀವಲ್ವಾ, ಆ ವೋಲ್ಟೇಜ್ ಇರೋದಕ್ಕೇನೆ ನಮ್ಗೆ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗೋಂಥದ್ದು. ಇನ್ ಕೇಸ್ ವೋಲ್ಟೇಜ್ ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ತಾನೆ ಇರ್ಲಿಲ್ಲ. ಸೊ ನೆಕ್ಸ್ಟ್ 2 ಪಾಯಿಂಟ್ಸ್ ಅದೇ ಹೇಳುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ವಾಟ್ ಮೇಕ್ಸ್ ಚಾರ್ಜ್ ಫ್ಲೋ ಇನ್ ಅ ಸರ್ಕ್ಯೂಟ್ ಲೈಕ್ ಪ್ರೆಷರ್ ಪುಷಸ್ ವಾಟರ್ ಇನ್ ಅ ಪೈಪ್ ಅಂತ ಹೇಳಿದ್ರೆ, ಒಂದು ಪೈಪ್, ವಾಟರ್ ಪೈಪ್ ಅಲ್ಲಿ ಹೇಗೆ ವಾಟರ್ ಪುಷ್ ಮಾಡುತ್ತೋ ಪ್ರೆಷರ್ ಇಂದ, ಅದೇ ರೀತಿ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ನ ನೋಡ್ಬೋದು. ವಿತೌಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನೋ ಕರೆಂಟ್ ವಿಲ್ ಫ್ಲೋ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಥವಾ ವೋಲ್ಟೇಜೇ ಇಲ್ಲ ಅಂತ ಹೇಳಿದ್ರೆ ಕರೆಂಟೇ ಫ್ಲೋ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ. ಸೊ ಇದು ವೋಲ್ಟೇಜ್ ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ಆಯ್ತು. ನಿಮಗೆ ಕ್ವಶನ್ ಕೇಳಿದಾಗ ಕ್ವಶನ್ ಅಲ್ಲಿ ವೋಲ್ಟೇಜ್ ಫೈಂಡ್ ಔಟ್ ಮಾಡಿ ಅಂತನಾದ್ರೂ ಕೇಳ್ಬೋದು, ಅಥವಾ ಡೈರೆಕ್ಟ್ ಆಗಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬೋದು. ಆಗ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ವೋಲ್ಟೇಜ್ ಅಂದ್ರೆ ಏನು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೆ ಏನು ಅಂತ. ಎರಡೂ ಕೂಡ ಸೇಮ್ ವರ್ಡ್ಸ್. ನೆಕ್ಸ್ಟ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಬಗ್ಗೆ ನೀವು ಈಗ ಆಲ್ರೆಡಿ ಕೇಳಿರ್ತೀರಾ. ರೆಸಿಸ್ಟೆನ್ಸ್ is a property of a material or component that opposes the flow of electric current through it. ಅಂತ ಹೇಳಿದ್ರೆ ಒಂದು ಕಂಡಕ್ಟರ್ ಕರೆಂಟ್ ನ ಕ್ಯಾರಿ ಮಾಡ್ತಿದೆ ಅಂತ ಹೇಳಿದ್ರೆ ಆ ಕರೆಂಟ್ ಎಷ್ಟು ಕರೆಂಟ್ ಪಾಸ್ ಆಗ್ತಿದ್ಯೋ ಅಷ್ಟು ಕರೆಂಟ್ ಅನ್ನು ತನ್ನ ಮೂಲಕ ಹೋಗಕ್ ಬಿಡಲ್ಲ, ಆಪೋಸಿಷನ್ ಇರುತ್ತೆ ಅಲ್ಲಿ. ಸೊ ಆ ಅಪೋಸ್ ಮಾಡೋ ಪ್ರಾಪರ್ಟಿನ ನಾವು ರೆಸಿಸ್ಟೆನ್ಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಯಾವ ಡಿವೈಸ್ ಅಪೋಸ್ ಮಾಡುತ್ತೋ ಆ ಡಿವೈಸ್ ನ ನಾವು ರೆಸಿಸ್ಟರ್ ಅಂತ ಹೇಳಿ ಕರಿತೀವಿ, ಆ ಪ್ರಾಪರ್ಟಿನ ನಾವು ರೆಸಿಸ್ಟೆನ್ಸ್ ಅಂತ ಹೇಳಿ ತಗೋತೀವಿ. ಸೊ ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಆರ್. ಆಯ್ತಾ? ಎಸ್ ಐ ಯೂನಿಟ್ ಏನಿರ್ಬೋದು ರೆಸಿಸ್ಟೆನ್ಸ್ಗೆ? ಎಸ್ ಐ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್ ಅಂತ ಹೇಳಿ ಕರಿತೀವಿ, ಅಥವಾ ಈ ಸಿಂಬಲ್ ಇಂದ ಡಿನೋಟ್ ಮಾಡ್ತೀವಿ ಎಸ್ ಐ ಯೂನಿಟ್. ಸೊ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಆರ್. ರೆಸಿಸ್ಟೆನ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಏನ್ ಯೂಸ್ ರೆಸಿಸ್ಟರ್ ಇಂದ ಅಥವಾ ರೆಸಿಸ್ಟರ್ ಇಂದ ಅಂತ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಸಿಂಬಲ್ಸ್ ಅಥವಾ ಡಿವೈಸಸ್ ಬಂದಾಗ ಹೇಳ್ತಾ ಹೋಗ್ತೀವಿ.
ಸೊ ರೆಸಿಸ್ಟೆನ್ಸ್ ಅಂದ್ರೆ ಏನು ಗೊತ್ತಾಯ್ತಲ್ವಾ, ಅಂದ್ರೆ ಅಪೋಸ್ ಮಾಡತ್ತೆ ಅಂತ ಹೇಳಿ. ನೆಕ್ಸ್ಟ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಮೇಲೆ ಯಾವ್ಯಾವ್ದೆಲ್ಲ ಫ್ಯಾಕ್ಟರ್ಸ್ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಫಸ್ಟ್ ಒನ್ ಮೆಟೀರಿಯಲ್ ಅಂತ ಇದೆ. ಮೆಟೀರಿಯಲ್ ಅಂತ ಹೇಳಿದ್ರೆ ಕಂಡಕ್ಟರ್ಸ್ ಮತ್ತೆ ಇನ್ಸುಲೇಟರ್ಸ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಂಡಕ್ಟರ್ಸ್ ಅಂತ ಹೇಳಿದ್ರೆ ದ ಕಾಂಪೊನೆಂಟ್ ಆರ್ ದ ಆಬ್ಜೆಕ್ಟ್ ವಿಚ್ ಅಲೋಸ್ ದ ಎಲೆಕ್ಟ್ರಿಕ್ ಕರೆಂಟ್ ಟು ಪಾಸ್ ಥ್ರೂ ಇಟ್. ತನ್ನ ಮೂಲಕ ಕರೆಂಟ್ ಹಾದು ಹೋಗಕ್ ಬಿಡತ್ತಲ್ಲ, ಅದನ್ನ ನಾವು ಕಂಡಕ್ಟರ್, ಕನ್ನಡದಲ್ಲಿ ವಾಹಕ ಅಂತ ಹೇಳಿ ಕರಿತೀವಿ. ಇನ್ಸುಲೇಟರ್ಸ್ ಅಂತ ಹೇಳಿದ್ರೆ ವಿಚ್ ಡಸ್ ನಾಟ್ ಅಲೋ ಮಾಡಲ್ಲ ಅದು, ಸೊ ಅದನ್ನ ಅವಾಹಕ ಅಂತ ಹೇಳಿ ಕರಿತೀವಿ. ಮೆಟೀರಿಯಲ್ ಅಂತ ಹೇಳಿದ್ರೆ ಕಂಡಕ್ಟರ್ಸ್ ಲೈಕ್ ಕಾಪರ್ ಹ್ಯಾವ್ ಲೋ ರೆಸಿಸ್ಟೆನ್ಸ್, ಇನ್ಸುಲೇಟರ್ಸ್ ಹ್ಯಾವ್ ಹೈ ರೆಸಿಸ್ಟೆನ್ಸ್. ಕಂಡಕ್ಟರ್ಸ್ ಆದ್ರೆ ಎಲೆಕ್ಟ್ರಿಕ್ ಕರೆಂಟ್ ನ ಕಂಡಕ್ಟ್ ಮಾಡುತ್ತೆ, ಇನ್ಸುಲೇಟರ್ಸ್ ಆದ್ರೆ ಮಾಡಲ್ಲ ಅಂತ. ಇದು ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ಲೆಂತ್. ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಲೆಂತ್ ಮೋರ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಇದೆ ಅಲ್ವಾ, ಈ ವರ್ಡ್ ಇಂಪಾರ್ಟೆಂಟ್. ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ರೆ ಏನು, ನೀವು ಲೆಂತ್ ನ ಇನ್ಕ್ರೀಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಲೆಂತ್ ಡಿಕ್ರೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಕೂಡ ಡಿಕ್ರೀಸ್ ಆಗುತ್ತೆ. ಇದನ್ನ ನಾವು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳಿ ಕರೆಯುವಂತ, ಆಯ್ತಾ. ಸೊ ನೆಕ್ಸ್ಟ್ ಏರಿಯಾ. ಏರಿಯಾ ಹೇಗೆ ಅಫೆಕ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ, ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಕ್ರಾಸ್ ಸೆಕ್ಷನಲ್ ಏರಿಯಾ. ಥಿಕ್ಕರ್ ವೈರ್ಸ್ ಹ್ಯಾವ್ ಲೆಸ್ ರೆಸಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್. ಏನು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದ್ರೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ಗೆ ಉಲ್ಟಾ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ರೆ. ನೀವು ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ಅದೇ ಕ್ರಾಸ್ ಸೆಕ್ಷನಲ್ ಏರಿಯಾ ಕಡಿಮೆ ಮಾಡ್ತಿದ್ದೀರಾ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಪಂಪ್ ಸೆಟ್ ಪೈಪ್ಸ್ ಗಳನ್ನ ನೋಡಿದ್ದೀರಾ, ನಿಮ್ದು ಟ್ಯಾಪ್ ಪೈಪ್ಸ್ ಇದೆಯಲ್ಲ ಅದನ್ನು ನೋಡಿರ್ತೀರಾ. ಸೊ ಅದ್ರಲ್ಲಿ ಏನಿರುತ್ತೆ, ಡಯಾಮೀಟರ್ ಜಾಸ್ತಿ ಇರುತ್ತೆ. ಸೊ ಥಿಕ್ಕರ್ ವೈರ್ಸ್ ಹ್ಯಾವ್ ಲೆಸ್ ರೆಸಿಸ್ಟೆನ್ಸ್ ಅಂತ ಅಲ್ಲೇ ಕೊಟ್ಟಿದಾರಲ್ವಾ. ಸೊ ಥಿಕ್ಕರ್ ವೈರ್ಸ್ ಅಂದ್ರೆ ಏನು, ಡಯಾಮೀಟರ್ ಜಾಸ್ತಿ ಇರುತ್ತೆ ಅಂತ. ಸೊ ಡಯಾಮೀಟರ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಜಾಸ್ತಿ ಇರುತ್ತಲ್ವಾ. ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಹೇಳಿದ್ರೆ ಯೂಶುವಲಿ ನಾವು ಯೂಸ್ ಮಾಡೋ ಅಂತ ಎಲೆಕ್ಟ್ರಿಕ್ ಕಂಡಕ್ಟಿಂಗ್ ವೈರ್ಸ್ ಏನಿರುತ್ತೆ ಅದು ಸಿಲಿಂಡ್ರಿಕಲ್ ಇನ್ ಶೇಪ್ ಇರುತ್ತೆ. ಸೊ ನೀವು ಅದನ್ನ ಕಟ್ ಮಾಡಿ ಎಕ್ಸಾಕ್ಟ್ ಆಗಿ ಕಟ್ ಮಾಡಿ ತೆಗ್ದಾಗ ನಿಮ್ಗೆ ಎರಡು ಕಡೆ ಪೀಸ್ ಸಿಗತ್ತಲ್ವಾ, ವೈರ್ ಪೀಸು. ಸೊ ಆ ವೈರ್ ಪೀಸ್ ನ ನೋಡಿದಾಗ ಫಸ್ಟ್ ಮೇಲ್ಗಡೆ ಸರ್ಫೇಸ್ ಏನಿರುತ್ತೆ ಅದ್ರದ್ದು ಶೇಪ್ ಏನ್ ಬರುತ್ತೆ, ಸರ್ಕ್ಯುಲರ್ ಇನ್ ಶೇಪ್ ಇರುತ್ತೆ ಅಲ್ವಾ. ಸೊ ಆ ಶೇಪ್ ಏನ್ ಬರುತ್ತೋ ಅದನ್ನ ನಾವು ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ ಹೇಳಿ ಕರೆಯುವಂಥದ್ದು, ಆಯ್ತಾ. ಸೊ ಇದು ಸರ್ಕ್ಯುಲರ್ ಇನ್ ಶೇಪೇ ಬರೋದ್ರಿಂದ ಯೂಶುವಲಿ ಡಯಾಮೀಟರ್ ಅಥವಾ ರೇಡಿಯಸ್ ನ ಕನ್ಸಿಡರ್ ಮಾಡ್ತೀವಿ ಏರಿಯಾ ಅಂತ ಬಂದಾಗ. ಸೊ ಈ ವಯರು ಅದೇ ತರ ಥಿಕ್ಕರ್ ವೈರ್ಸ್. ಈಗ ಪೈಪ್ ನ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಪಂಪ್ ಸೆಟ್ ಅಲ್ಲಿ ವಯರ್ಸ್ ಅಲ್ಲಿ ಡಯಾಮೀಟರ್ ಜಾಸ್ತಿ ಇರುತ್ತೆ, ವಾಟರ್ ನಿಮಗೆ ಜಾಸ್ತಿ ಬರುತ್ತೆ. ಸೊ ವಾಟರ್ ಜಾಸ್ತಿ ಬರ್ತಿದೆ ಅಂದ್ರೆ ಏನು, ಕರೆಂಟ್ ಜಾಸ್ತಿ ಬರ್ತಿದೆ ಅಂತ. ಸೊ ಕರೆಂಟ್ ಜಾಸ್ತಿ ಬರ್ತಿದೆ ಅಂದ್ರೆ ಮೀನಿಂಗ್ ರೆಸಿಸ್ಟೆನ್ಸ್ ಕಡಿಮೆ ಇದೆ ಅಂತ ಅರ್ಥ. ಅದೇ ರೀತಿ ಟ್ಯಾಪ್ ಪೈಪ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂದ್ರೆ, ಸೊ ಅಲ್ಲಿ ನಿಮ್ಗೆ ವಾಟರ್ ಫ್ಲೋ ಕಡಿಮೆ ಆಗುತ್ತೆ. ವಾಟರ್ ಫ್ಲೋ ಕಡಿಮೆ ಆಗ್ತಿದೆ ಅಂದ್ರೆ ಕರೆಂಟ್ ಫ್ಲೋ ಕಡಿಮೆ ಆಗುತ್ತೆ ಅಂತ. ಕರೆಂಟ್ ಫ್ಲೋ ಕಡಿಮೆ ಇದೆ ಅಂದ್ರೆ ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂತ ಅರ್ಥ. ಸೊ ಇದು ಕ್ರಾಸ್ ಸೆಕ್ಷನಲ್ ಏರಿಯಾ ಹೇಗೆ ರೆಸಿಸ್ಟೆನ್ಸ್ ನ ಅಫೆಕ್ಟ್ ಮಾಡುತ್ತೆ ಅನ್ನೋದು. ನೆಕ್ಸ್ಟ್ ಟೆಂಪರೇಚರ್. ಇನ್ ಮೋಸ್ಟ್ ಮೆಟೀರಿಯಲ್ಸ್ ರೆಸಿಸ್ಟೆನ್ಸ್ ಇನ್ಕ್ರೀಸಸ್ ವಿತ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ಸೊ ಟೆಂಪರೇಚರ್ ಇನ್ಕ್ರೀಸ್ ಮಾಡಿದಾಗ ಯಾಕೆ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗತ್ತೆ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಈಗ ನೀವು ವಾಟರ್ಗೆ ಹೀಟ್ ಕೊಟ್ಟಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಸೊ ಟೆಂಪರೇಚರ್ ಜಾಸ್ತಿ ಆದಾಗ ವಾಟರ್ ಮಾಲಿಕ್ಯೂಲ್ಸ್ ಏನ್ ಮಾಡುತ್ತೆ, ಸ್ವಲ್ಪ ಫಾಸ್ಟ್ ಆಗಿ ಮೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಂದ್ರೆ ಕೈನೆಟಿಕ್ ಎನರ್ಜಿ ಜಾಸ್ತಿ ಆಯ್ತು. ಅದೇ ರೀತಿ ನೀವು ಒಂದು ಕಂಡಕ್ಟರ್ಗೆ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದರಲ್ಲಿರೋ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಕೈನೆಟಿಕ್ ಎನರ್ಜಿಯಿಂದ ಫಾಸ್ಟ್ ಆಗಿ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೀವಿಯಸ್ ಟೆಂಪರೇಚರ್ ಕಾನ್ಸ್ಟೆಂಟ್ ಆಗಿದ್ದಾಗ ಸ್ಮೂತ್ ಆಗಿ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗ್ತಿರುತ್ತೆ. ಸೊ ನೀವು ಟೆಂಪರೇಚರ್ ಇನ್ಕ್ರೀಸ್ ಮಾಡಿದ್ರಿ ಅಂದ್ರೆ ಎಲೆಕ್ಟ್ರಾನ್ಸ್ ವೈಬ್ರೇಷನ್ಸ್ ಜಾಸ್ತಿ ಆಗುತ್ತಲ್ವಾ. ಸೊ ಅವಾಗ ಏನಾಗುತ್ತೆ, ಸ್ಮೂತ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆಗಲ್ಲ, ಒಂದಕ್ಕೊಂದು ಕೊಲಿಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು ಟೆಂಪರೇಚರ್ನ ಜಾಸ್ತಿ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ಆಯ್ತಾ. ಸೊ ಇದಿಷ್ಟು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ರೆಸಿಸ್ಟೆನ್ಸ್. ಸೊ ಈಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಮತ್ತೆ ಇನ್ವರ್ಸ್ಲಿ ಪ್ರಪೋರ್ಷನಲ್, ಲೆಂತ್ ಅಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ, ಇದೆರಡು ನಿಮಗೆ ಗೊತ್ತಿದೆ ಹೇಗೆ ಅಂತ. ನೆಕ್ಸ್ಟ್ ಇದನ್ನ ಮ್ಯಾಥಮೆಟಿಕಲಿ ಹೇಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ನೋಡೋದಾದ್ರೆ, ಸೊ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಇದು ನಿಮಗೆ ಗೊತ್ತಿದೆ. ಅದೇ ರೀತಿ ಏರಿಯಾಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಬರೆಯೋದಾದ್ರೆ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ, ಕರೆಕ್ಟಾ. ಡಿನಾಮಿನೇಟರ್ ಅಲ್ಲಿ ಬರುತ್ತೆ ಕ್ರಾಸ್ ಸೆಕ್ಷನಲ್ ಏರಿಯಾ.
ಸೊ ಈಗ ಪ್ರೊಪೋರ್ಷನಾಲಿಟಿ ಎರಡೂನು ಲೆಂತ್ ಮತ್ತೆ ಏರಿಯಾ ಎರಡಕ್ಕೂ ಬರಿತೀನಿ ಅಂತ ಹೇಳಿದ್ರೆ ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕ್ರಾಸ್ ಸೆಕ್ಷನಲ್ ಏರಿಯಾ. ಸೊ ಈಗ ನಿಮ್ಗೆ ಪ್ರಪೋರ್ಷನಾಲಿಟಿ ತೆಗೆದು ಈಕ್ವಲ್ ಸೈನ್ ಹಾಕ್ಬೇಕು ಅಂತ ಹೇಳಿದ್ರೆ ಒಂದು ಕಾನ್ಸ್ಟೆಂಟ್ ನ ಆಡ್ ಮಾಡ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಏನ್ ಮಾಡ್ತೀರಾ ಈಗ ರೆಸಿಸ್ಟೆನ್ಸ್ ಈಕ್ವಲ್ಸ್ ಅಂತ ಈಕ್ವಲ್ ಸೈನ್ ಹಾಕಿ ಒಂದು ಕಾನ್ಸ್ಟೆಂಟ್ ನ ಆಡ್ ಮಾಡ್ತೀರಾ, ಅದನ್ನ ನಾವು ರೋ ಅಂತ ಹೇಳಿ ಕರಿತೀವಿ. ಆಯ್ತಾ, ಎಲ್ ಬೈ ಎ ಏನಿತ್ತು ಅದನ್ನ ಬರೀತೀರಾ. ಅಂದ್ರೆ ಪ್ರೊಪೋರ್ಷನಾಲಿಟಿ ತೆಗೆದು ಈಕ್ವಲ್ ಸೈನ್ ಹಾಕಿದ್ದೀನಿ, ಒಂದು ಕಾನ್ಸ್ಟೆಂಟ್ ನ ಆಡ್ ಮಾಡಿದ್ದೀನಿ. ಸೊ ಈ ರೋ ಅಂದ್ರೆ ಏನು ಅಂತ ಹೇಳಿದ್ರೆ ರೆಸಿಸ್ಟಿವಿಟಿ ಅಂತ ಹೇಳಿ ಕರಿತೀವಿ ನಾವು. ಸೊ ಇದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ. ಸೊ ಈಗ ಇಲ್ಲಿ ಆರ್ ಈಕ್ವಲ್ಸ್ ರೋ ಇಂಟು ಎಲ್ ಬೈ ಎ, ಇದು ರೆಸಿಸ್ಟೆನ್ಸ್ಗೆ ಫಾರ್ಮುಲಾ. ಆಯ್ತಾ, ಸೊ ಇನ್ ಕೇಸ್ ಅವರು ಲೆಂತ್, ಕ್ರಾಸ್ ಸೆಕ್ಷನಲ್ ಏರಿಯಾ ಅಂಡ್ ರೆಸಿಸ್ಟಿವಿಟಿ ಕೊಟ್ಟು ರೆಸಿಸ್ಟೆನ್ಸ್ ಫೈಂಡ್ ಔಟ್ ಮಾಡಕ್ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಯಾವಾಗ್ಲೂ ರೆಸಿಸ್ಟೆನ್ಸ್ ಕೇಳ್ತಾರೆ ಅಂತ ಏನಿಲ್ಲ. ಇನ್ ಕೇಸ್ ಅವ್ರು ರೆಸಿಸ್ಟೆನ್ಸ್, ಲೆಂತ್, ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟು ರೆಸಿಸ್ಟಿವಿಟಿ ಫೈಂಡ್ ಔಟ್ ಮಾಡಿ ಅಂತಾನು ಕೇಳ್ಬೋದು. ಸೊ ಆಗ ರೆಸಿಸ್ಟಿವಿಟಿ ಅಂದ್ರೆ ಫಾರ್ಮುಲಾನ ರಿಅರೇಂಜ್ ಮಾಡ್ಕೋತೀರಾ, ಆಮೇಲೆ ಫೈಂಡ್ ಔಟ್ ಮಾಡ್ತೀರಾ. ಅದೇ ರೀತಿ ಲೆಂತ್ ಕೇಳ್ಬೋದು, ಏರಿಯಾನು ಕೇಳ್ಬೋದು. ಆಯ್ತಾ, ಈ ಫಾರ್ಮುಲಾ ಒಂದ್ ನೆನ್ಪಿದ್ರೆ ನೀವು ಹೇಗ್ ಬರ್ಕೋಬೇಕು ಫಾರ್ಮುಲಾನ ನೆಕ್ಸ್ಟ್ ಅಂತ ಹೇಳಿ ಗೊತ್ತಾಗತ್ತೆ. ಸೊ ಇಲ್ಲಿ ಆರ್ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್, ರೋ ಅಂತ ಹೇಳಿದ್ರೆ ರೆಸಿಸ್ಟಿವಿಟಿ. ನೆಕ್ಸ್ಟ್ ರೆಸಿಸ್ಟಿವಿಟಿ ಅಂದ್ರೆ ಏನು ಅಂತ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಾನು. ಎಲ್ ಅಂತ ಹೇಳಿದ್ರೆ ಲೆಂತ್ ಆಫ್ ಅ ಕಂಡಕ್ಟರ್. ಎ ಅಂತ ಹೇಳಿದ್ರೆ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಅ ಕಂಡಕ್ಟರ್. ಸೊ ಇದು ಫಾರ್ಮುಲಾ ಬೇಸ್ ಆಗಿಟ್ಕೊಂಡು ನೆಕ್ಸ್ಟ್ ನಾವು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ರೆಸಿಸ್ಟಿವಿಟಿ ಅಂದ್ರೆ ಏನು ಹಾಗಿದ್ರೆ, ರೆಸಿಸ್ಟಿವಿಟಿ ಇಸ್ ದ ರೆಸಿಸ್ಟೆನ್ಸ್ ಆಫ್ ಅ ಮೆಟೀರಿಯಲ್ ಪರ್ ಯೂನಿಟ್ ಲೆಂತ್ ಅಂಡ್ ಪರ್ ಯೂನಿಟ್ ಕ್ರಾಸ್ ಸೆಕ್ಷನಲ್ ಏರಿಯಾ. ಇಟ್ ಈಸ್ ಅ ಕಾನ್ಸ್ಟೆಂಟ್ ಫಾರ್ ಅ ಗಿವನ್ ಮೆಟೀರಿಯಲ್ ಅಟ್ ಅ ಗಿವನ್ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ರೆಸಿಸ್ಟಿವಿಟಿ ಅಂದ್ರೆ ಏನು ಅಂತ ಹೇಳಿದ್ರೆ, ಪರ್ ಯೂನಿಟ್ ಲೆಂತ್, ಒಂದು ಕಂಡಕ್ಟರ್ ನ ಕನ್ಸಿಡರ್ ಮಾಡಿ ಅದರಲ್ಲಿ ಪರ್ ಯೂನಿಟ್ ಲೆಂತ್ ಪರ್ ಯೂನಿಟ್ ಕ್ರಾಸ್ ಸೆಕ್ಷನಲ್ ಏರಿಯಾನ ನೀವು ತಗೋತಿದ್ದೀರಾ ಅಂದ್ರೆ ಅಷ್ಟರಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಆಗ್ತಿದೆ ಅನ್ನೋದನ್ನ ಏನ್ ಹೇಳತ್ತೋ ಅದು ರೆಸಿಸ್ಟಿವಿಟಿ ಅಂತ ಹೇಳಿ ತಗೋತೀವಿ. ಸೊ ಇದು ಕೆಲವೊಂದು ಮೆಟೀರಿಯಲ್ಸ್ಗೆ ಯಾವಾಗ್ಲೂ ಕಾನ್ಸ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಕಾಪರ್ ವೈರ್ ಅಂತ ತಗೊಂತೀರಿ ಅನ್ಕೊಳ್ಳಿ. ಕಾಪರ್ ವೈರ್ ಅಂತ ಬಂದಾಗ ಕಾಪರ್ ಅನ್ನೋದು ಸೇಮ್ ಕೈಂಡ್ ಆಫ್ ಮೆಟೀರಿಯಲ್. ಸೊ ರೆಸಿಸ್ಟಿವಿಟಿ ನೀವು ಯಾವುದೇ ಕಾಪರ್ ವೈರ್ ತಗೊಂಡ್ರು ಕಾನ್ಸ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಅಲ್ಯೂಮಿನಿಯಂ ವೈರ್ ತಗೋತೀರಾ ಅನ್ಕೊಳ್ಳಿ. ಸೊ ಅದು ಕೂಡ ಕಂಡಕ್ಟರ್. ಅಲ್ಯೂಮಿನಿಯಂ ವೈರ್ ತಗೊಂಡ್ರೆ ನೀವು ಅದರಲ್ಲಿ ರೆಸಿಸ್ಟಿವಿಟಿ ಫೈಂಡ್ ಔಟ್ ಮಾಡಿದಾಗ ನೀವು ಏನೇ ಮೆಟೀರಿಯಲ್ ಸೇಮ್ ಇದ್ದು ಬೇರೆ ಬೇರೆ ವಯರ್ಸ್ ಅಂದ್ರೆ ಲೆಂತ್ ಚೇಂಜ್ ಮಾಡಿ ಇದು ಕ್ರಾಸ್ ಸೆಕ್ಷನಲ್ ಏರಿಯಾ ಚೇಂಜ್ ಮಾಡಿ ಬೇರೆ ಬೇರೆ ವಯರ್ಸ್ ನ ತಗೊಂತಾ ಹೋದ್ರೆ ಮೆಟೀರಿಯಲ್ ಸೇಮ್ ಇತ್ತು ಅಂತ ಹೇಳಿದ್ರೆ ಅಲ್ಲಿ ರೆಸಿಸ್ಟಿವಿಟಿ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ನೀವು ಲೆಂತ್ ಚೇಂಜ್ ಮಾಡಿದ್ರು ಕಾನ್ಸ್ಟೆಂಟ್ ಇರುತ್ತೆ, ಕ್ರಾಸ್ ಸೆಕ್ಷನಲ್ ಏರಿಯಾ ಚೇಂಜ್ ಮಾಡಿದ್ರು ಕಾನ್ಸ್ಟೆಂಟ್ ಇರುತ್ತೆ. ಬಟ್ ಯಾವಾಗ ಸೇಮ್ ಮೆಟೀರಿಯಲ್ ಇರ್ಬೇಕು, ಮೆಟೀರಿಯಲ್ಸ್ ಚೇಂಜ್ ಆಗಿಲ್ಲ. ಒಂದು ಅಲ್ಯೂಮಿನಿಯಂ ವೈರ್ ಒಂದು ಕಾಪರ್ ವೈರ್ ತಗೊಂಡ್ರಿ ಅಂದ್ರೆ ಆಗ ನೀವು ಸೇಮ್ ಲೆಂತ್ ಸೇಮ್ ಕ್ರಾಸ್ ಸೆಕ್ಷನಲ್ ಏರಿಯಾ ತಗೊಂಡ್ರು ಕೂಡ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ, ಯಾಕಂದ್ರೆ ಮೆಟೀರಿಯಲ್ ಚೇಂಜ್ ಆಯ್ತು. ಇದಿಷ್ಟು ನೀವು ನೋಡ್ಕೊಂಡಿರ್ಬೇಕು. ಸೊ ಅದನ್ನೇ ಕಾನ್ಸ್ಟೆಂಟ್ ಫಾರ್ ಅ ಗಿವನ್ ಮೆಟೀರಿಯಲ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅದಕ್ಕೆ ಅದನ್ನ ಬೋಲ್ಡ್ ಮಾಡಿ ಕೊಟ್ಟಿರೋಂಥದ್ದು. ಸೊ ಈಗ ಆಲ್ರೆಡಿ ಗೊತ್ತಿದೆ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ ಅಂತ, ದಟ್ ಈಸ್ ರೋ, ಡಿನೋಟೆಡ್ ಬೈ ರೋ. ಆಯ್ತಾ, ಸೊ ಹಾಗಿದ್ರೆ ಏನ್ ಇದಕ್ಕೆ ಎಸ್ ಐ ಯೂನಿಟ್ ಏನ್ ಬರುತ್ತೆ ಅಂತ ನೋಡೋದಾದ್ರೆ ನಿಮಗ್ ಫಾರ್ಮುಲಾ ಗೊತ್ತಿದೆ, ಆರ್ ಈಕ್ವಲ್ಸ್ ರೋ ಇಂಟು ಎಲ್ ಬೈ ಎ ಅಂತ. ಕರೆಕ್ಟಾ? ಈಗ ರೋ ಬೇಕು ಅಂತ ಹೇಳಿದ್ರೆ ಫಾರ್ಮುಲಾ ಹೇಗೆ ಇಂಟರ್ಚೇಂಜ್ ಮಾಡ್ತೀರಾ, ಇದು ಎ ಆರ್ ಜೊತೆಗೆ ಮಲ್ಟಿಪ್ಲೈ ಆಗತ್ತಾ, ಆರ್ ಇಂಟು ಎ ಬೈ ಎಲ್ ಈಕ್ವಲ್ಸ್ ರೋ ಆಯ್ತಾ, ಅಥವಾ ರೋ ಈಕ್ವಲ್ಸ್ ಆರ್ ಇಂಟು ಎ ಬೈ ಎಲ್ ಅಂತ ಬರ್ಕೋತೀರಾ. ಸೊ ರೆಸಿಸ್ಟೆನ್ಸ್ಗೆ ಏನ್ ಎಸ್ ಐ ಯೂನಿಟ್, ಓಮ್ಸ್. ಏರಿಯಾಗೆ ಮೀಟರ್ ಸ್ಕ್ವೇರ್, ಲೆಂತ್ಗೆ ಮೀಟರ್. ಸೊ ಇಲ್ಲಿ ಮೀಟರ್, ಇಲ್ಲಿ ಸ್ಕ್ವೇರ್ ಇದೆ, 1 ಮೀಟರ್ ಕ್ಯಾನ್ಸಲ್ ಆಗತ್ತಾ, ಮೀಟರ್ ಸ್ಕ್ವೇರ್ ನ ಮೀಟರ್ ಇಂಟು ಮೀಟರ್ ಅಂತ ಬರ್ಕೋಬಹುದು.
ರಿಮೈನಿಂಗ್ ಏನು ಉಳ್ಕೊಂತು ಓಮ್ ಇಂಟು ಮೀಟರ್. ಸೊ ದಿಸ್ ಇಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿಗೆ SI ಯೂನಿಟ್ ಹೆಂಗ್ ಬಂತು ಅಂತ ನಿಮಗೆ ಗೊತ್ತಿದೆ ಈಗ. ಇದನ್ನ ನಾವು ಡಿರೈವ್ಡ್ ಯೂನಿಟ್ ಅಂತ ಹೇಳಿ ಕರಿತೀವಿ. ಸೊ SI ಯೂನಿಟ್ ಏನಾಗುತ್ತೆ ಈಗ SI ಯೂನಿಟ್ ಆಫ್ resistivity is ಓಮ್ ಮೀಟರ್. ಓಮ್ ಇಂಟು ಮೀಟರ್, ಓಮ್ ಮೀಟರ್ ಅಂತ ಹೇಳಿ ಕರಿತೀವಿ. ಇದಿಷ್ಟು ರೆಸಿಸ್ಟಿವಿಟಿ ಬಗ್ಗೆ. ನೆಕ್ಸ್ಟ್ ಕ್ವಶನ್ಸ್ ನ ನೋಡ್ತಾ ಹೋಗ್ತೀವಿ. ಇಫ್ ದ ಲೆಂತ್ ಆಫ್ ಅ ಕಾಪರ್ ವೈರ್ ಇಸ್ ಡಬಲ್ಡ್, ವಾಟ್ ಹ್ಯಾಪನ್ ಟು ಇಟ್ಸ್ ರೆಸಿಸ್ಟಿವಿಟಿ? ಒಂದು ಕಾಪರ್ ವೈರ್ದು ಲೆಂತ್ ನ ನಾವು ಡಬಲ್ ಮಾಡ್ತಿದೀವಿ ಅಂದಾಗ ಅದ್ರದ್ದು ರೆಸಿಸ್ಟಿವಿಟಿ ಏನಾಗತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸೇಮ್ ಕಾಪರ್ ವೈರ್ ಬಟ್ ಲೆಂತ್ ನ ಡಬಲ್ ಮಾಡ್ತಿದೀವಿ. ಮೆಟೀರಿಯಲ್ ಏನಾದ್ರೂ ಚೇಂಜ್ ಆಗ್ತಿದ್ಯಾ? ಇಲ್ಲ. ಸೇಮ್ ಕಾಪರ್ ವೈರ್ದೇನೆ ಲೆಂತ್ ನ ಡಬಲ್ ಮಾಡಿದಾಗ ರೆಸಿಸ್ಟಿವಿಟಿ ಏನಾಗುತ್ತೆ ಅಂತ ಕೇಳಿದಾಗ ಅಲ್ಲಿ ಮೆಟೀರಿಯಲ್ ಚೇಂಜ್ ಆಗ್ತಿಲ್ಲ. ಸೊ ಹಂಗಾಗಿ ರೆಸಿಸ್ಟಿವಿಟಿ ರಿಮೇನ್ಸ್ ಕಾನ್ಸ್ಟೆಂಟ್ ಅಥವಾ ರಿಮೇನ್ಸ್ ಸೇಮ್ ಅಂತ ಬರೀತೀವಿ. ಏನ್ ಆನ್ಸರ್ ಆಗತ್ತೆ ಇದಕ್ಕೆ? ರೆಸಿಸ್ಟಿವಿಟಿ ರಿಮೇನ್ಸ್ ಸೇಮ್ ಆರ್ ಕಾನ್ಸ್ಟೆಂಟ್ ಅಲ್ವಾ? ಯಾಕಂದ್ರೆ ಕಾಪರ್ ವೈರ್ ಏನೆ, ಮೆಟೀರಿಯಲ್ ಸೇಮ್ ಇದೆ, ಏನು ಚೇಂಜ್ ಆಗ್ತಿಲ್ಲ. ನೆಕ್ಸ್ಟ್ ಕ್ವಶನ್. The resistance of a wire is 6 ohms. What will be its new resistance if the length becomes 4 times and the diameter becomes twice the original ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಒಂದು ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ದಟ್ ಈಸ್ R1 ಈಕ್ವಲ್ 6 ohms. ಅದನ್ನ R1 ಅಂತ ಕನ್ಸಿಡರ್ ಮಾಡೋಣ, ಯಾಕಂದ್ರೆ ನ್ಯೂ ರೆಸಿಸ್ಟೆನ್ಸ್ ಕೇಳಿದ್ದಾರೆ ಅವರು. ಸೊ ನ್ಯೂ ರೆಸಿಸ್ಟೆನ್ಸ್ ಕೇಳಿದ್ದಾರೆ ಅಂತ ಹೇಳಿದ್ರೆ ನ್ಯೂ ರೆಸಿಸ್ಟೆನ್ಸ್ ಏನಾಗುತ್ತೆ ಅದನ್ನ R2 ಅಂತ ಕನ್ಸಿಡರ್ ಮಾಡೋಣ. ಆಯ್ತಾ? ಸೊ ಗಿವನ್ ಏನ್ ಕೊಟ್ಟಿದ್ದಾರೆ ಅದನ್ನ R1 ಅಂತ ಕನ್ಸಿಡರ್ ಮಾಡೋಣ. ಗಿವನ್ ಏನಿದೆ ದಟ್ ಈಸ್ R1 ಈಕ್ವಲ್ಸ್ 6 ohms ಅಂತ ಇದೆ. ಸೊ 6 ohms. ನೆಕ್ಸ್ಟ್ ಹೊಸ ಲೆಂತ್ ಏನಾಗ್ತಿದೆ 4 ಟೈಮ್ಸ್ ಅಂದ್ರೆ ಜಾಸ್ತಿ ಆಗ್ತಿದೆ ಅಂತ. ಸೊ ಅದನ್ನ L2 ಅಂತ ಕನ್ಸಿಡರ್ ಮಾಡೋಣ. ಹೊಸ ಲೆಂತ್ ಇದು 4 ಟೈಮ್ಸ್ ಜಾಸ್ತಿ ಆಗ್ತಿರೋದು. ಸೊ ಅದನ್ನ 4 ಟೈಮ್ಸ್ ಆಫ್ L1 ಅಂತ ಬರ್ಕೊಳ್ಳೋಣ. ಅಂದ್ರೆ ಪ್ರೀವಿಯಸ್ ಲೆಂತ್ L1 ಇತ್ತು, ಈಗ ಹೊಸ ಲೆಂತ್ 4 ಟೈಮ್ಸ್ ಜಾಸ್ತಿ ಆಗ್ತಿದೆ, ಅದನ್ನ 4 ಇಂಟು L1 ಅಂತ ಬರ್ಕೊಂಡಿದ್ವಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ಡಯಾಮೀಟರ್ ಬಿಕಮ್ಸ್ ಟ್ವೈಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರೀವಿಯಸ್ ಡಯಾಮೀಟರ್ ನ D1 ಅಂತ ಕನ್ಸಿಡರ್ ಮಾಡಿದ್ರೆ D2 ಏನಾಗುತ್ತೆ ಈಗ D2 ಈಕ್ವಲ್ಸ್ 2 ಇಂಟು D1 ಅಂದ್ರೆ ಟ್ವೈಸ್ ಡಬಲ್ ಆಗ್ತಿದೆ ಅಂತ. ಸೊ D2 ಈಕ್ವಲ್ಸ್ 2 ಇಂಟು D1 ಆಯ್ತಾ? ಸೊ ಇಲ್ಲಿ L2 ಈಕ್ವಲ್ಸ್ 4L1 ಇದೆ ಅಲ್ವಾ, ಅದನ್ನ ನೀವು ಹೇಗ್ ಬರ್ಕೋಬಹುದು? ಈಗ L2 ಡಿವೈಡೆಡ್ ಬೈ L1 ಅಂತ ಬರ್ಕೊಂಡ್ರೆ ಈಕ್ವಲ್ಸ್ 4 ಆಗತ್ತಾ? ಅಂದ್ರೆ L1 ನಾನು ಡಿನಾಮಿನೇಟರ್ ಕಳಿಸಿದ್ದೀನಿ ಅಷ್ಟೇ. L2 ಬೈ L1 ಈಕ್ವಲ್ಸ್ 4 ಆಯ್ತು. ಸೊ ಇದು ನೆಕ್ಸ್ಟ್ ನಮಗೆ ಕ್ಯಾಲ್ಕುಲೇಷನ್ ಬೇಕಾಗುತ್ತೆ. D2 ಈಕ್ವಲ್ಸ್ 2 ಇಂಟು D1 ಅಂತ ಇದೆ. ಸೊ ಡಯಾಮೀಟರ್ ಟ್ವೈಸ್ ಆಗ್ತಿದೆ ಅಂದ್ರೆ ಆಬ್ವಿಯಸ್ಲಿ ರೇಡಿಯಸ್ ಕೂಡ ಟ್ವೈಸ್ ಆಗ್ಲೇಬೇಕು. ಸೊ R2 ನ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ ಈಗ 2 ಇಂಟು R1 ಆಯ್ತು. ಇದಿಷ್ಟು ಕ್ಲಿಯರಾ? ನೆಕ್ಸ್ಟ್ ಕ್ರಾಸ್ ಸೆಕ್ಷನಲ್ ಏರಿಯಾ ಯಾವ ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳಿದೀನಿ, ಯೂಶುವಲಿ ಸರ್ಕ್ಯುಲರ್ ಇನ್ ಶೇಪ್ ಅಂತ ಹೇಳಿದೀನಿ. ಸೊ ದ ಏರಿಯಾ ಎನ್ಕ್ಲೋಸ್ಡ್ ಬೈ ಎ ಸರ್ಕಲ್ ಫಾರ್ಮುಲಾ ಏನು? A ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್ ನಿಮಗೆ ಗೊತ್ತಿದೆ. ಸೊ ದಟ್ ಈಸ್ A ಈಕ್ವಲ್ಸ್ ಪೈ ಇಂಟು ಆರ್ ಸ್ಕ್ವೇರ್ ಆಯ್ತಾ? ಅದೇ R1 ಅಂತ ಕನ್ಸಿಡರ್ ಮಾಡಿದಾಗ A1 ಈಕ್ವಲ್ಸ್ ಪೈ ಇಂಟು R1 ಸ್ಕ್ವೇರ್ ಆಯ್ತಾ? ಅದೇ ರೀತಿ A2 ನ ಕನ್ಸಿಡರ್ ಮಾಡಿದ್ರೆ ನೀವು ಪೈ ಇಂಟು R2 ಸ್ಕ್ವೇರ್. ಕರೆಕ್ಟಾ? ಸೊ ಈಗ A1 A2 ನಿಮಗೆ ಸಿಕ್ಕಿದೆ. ಬಟ್ A2 ಅಂತ ನೋಡಿದಾಗ ಇಲ್ಲಿ R2 ಇದೆ ಅಲ್ವಾ, R2ಗೆ ನಮ್ಗೆ ಇಲ್ಲಿ ವ್ಯಾಲ್ಯೂ ಇದೆ ಅಲ್ವಾ 2 ಇಂಟು R1 ಅಂತ, ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ A2 ಏನಾಗುತ್ತೆ ಆಗ ಪೈ ಇಂಟು 2R1 ಹೋಲ್ ಸ್ಕ್ವೇರ್. ಅಂದ್ರೆ R2 ಪ್ಲೇಸ್ಗೆ 2R1 ಅನ್ನೋದನ್ನ ಬರೀತಾ ಇದ್ದೀನಿ ನಾನು. ಸೊ ಈಗ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ ಪೈ ಇಂಟು 2 2 ಅಥವಾ 2 ಸ್ಕ್ವೇರ್ 4. R1 ಅನ್ನು ಕೂಡ ಸ್ಕ್ವೇರ್ ಮಾಡಬೇಕು, ಯಾಕಂದ್ರೆ 2R1 ಹೋಲ್ ಸ್ಕ್ವೇರ್ ಇರೋದು, ಎರಡಕ್ಕೂ ಸ್ಕ್ವೇರ್ ಆಗುತ್ತೆ. ಸೊ R1 ಸ್ಕ್ವೇರ್. ಸೊ ನೆಕ್ಸ್ಟ್ ಇದೇನಾಗುತ್ತೆ 4 ಇಂಟು ಪೈ R1 ಸ್ಕ್ವೇರ್. ಕರೆಕ್ಟಾ? ಸೊ ಈಗ ಪೈ R1
ಏನು ಪೈ ಆರ್ ಎನ್ ಸ್ಕ್ವೇರ್ ಅಂತ ಹೇಳಿದ್ರೆ A1 ಈಕ್ವಲ್ಸ್ ಪೈ R1 ಸ್ಕ್ವೇರ್ ಅಂತ ನಮ್ ಮುಂಚೆನೆ ಬರ್ಕೊಂಡಿದೀವಿ ಫಾರ್ಮುಲಾ. ಪೈ ಈಕ್ವಲ್ಸ್ ಪೈ ಆರ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ, ಅದನ್ನ A1 ಅಂತ ತಗೊಂಡಾಗ ಏನಾಗತ್ತೆ ಅಂತ ಬರ್ಕೊಂಡಿದೀವಿ. ಸೊ ಪೈ R1 ಸ್ಕ್ವೇರ್ ಅಂದ್ರೆ A1 ಅಂತ ಬರ್ಕೋಬೋದಾ ನಾವು? ಸೊ A2 ಈಕ್ವಲ್ಸ್ 4 ಇಂಟು A1, ಕರೆಕ್ಟಾ? ಸೊ ನೆಕ್ಸ್ಟ್ L2 ಈಕ್ವಲ್ಸ್ 4 ಇಂಟು L1 ಅನ್ನ ನಾವು L2 ಬೈ L1 ಈಕ್ವಲ್ಸ್ 4 ಅಂತ ಬರ್ಕೊಂಡಿದೀವಿ ಅಲ್ವಾ? ಅದನ್ನ ನೆಕ್ಸ್ಟ್ ಇದೇ ರೀತಿ A2 ಬೈ A1 ಅಂತ ತಗೊಂಡಾಗ ಈಕ್ವಲ್ಸ್ 4 ಆಗತ್ತಾ? ಅಂದ್ರೆ A1 ಅನ್ನ ನಾನು ಡಿನಾಮಿನೇಟರ್ ಕಳಿಸ್ತಾ ಇದ್ದೀನಿ ಅಂತ. ಸೊ ಇದು ಫಾರ್ಮುಲಾ 1 ಸಿಕ್ತು. A1 ಬೈ A2 ಈಕ್ವಲ್ಸ್ 4 ಅಂತ. ನೆಕ್ಸ್ಟ್ ನಮಗೆ ಫಾರ್ಮುಲಾ ಗೊತ್ತಿದೆ, R ಈಕ್ವಲ್ಸ್ ರೋ ಇಂಟು L ಬೈ A ಅಂತ. ಅಂದ್ರೆ ಅವರು ಹೊಸ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ನಾವ್ ಇವಾಗ ಹೊಸ ರೆಸಿಸ್ಟೆನ್ಸ್ ಎಷ್ಟಾಗತ್ತೆ ಅಂತ ಫೈಂಡ್ ಔಟ್ ಮಾಡ್ಬೇಕು. ಸೊ R1 ಅಂತ ತಗೊಂಡ್ರೆ ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 6 ohms ಅಂತ ಅಲ್ವಾ? ಸೊ ಇವಾಗ ಇನ್ ಕೇಸ್ ಫಾರ್ಮುಲಾದಲ್ಲಿ ಬರ್ಕೊಂಡಾಗ ಏನಾಗತ್ತೆ ಅಂತ ಬರ್ಕೊಳ್ಳಿ. R1 ಈಕ್ವಲ್ಸ್ L1 ಬೈ A1 ನ R2 ಏನಾಗತ್ತೆ ರೋ ಇಂಟು L2 ಬೈ A2. ಸೊ ರೋ ಯಾಕೆ ಚೇಂಜ್ ಆಗ್ತಿಲ್ಲ? ದಟ್ ಈಸ್ ಕಾನ್ಸ್ಟೆಂಟ್ ಫಾರ್ ಅ ಗಿವನ್ ಮೆಟೀರಿಯಲ್. ನೆಕ್ಸ್ಟ್ R2 ಬೈ R1 ಮಾಡಿದಾಗ ನಿಮ್ಗೆ ಏನ್ ಸಿಗತ್ತೆ? R2 ಎಷ್ಟಿದೆ? ರೋ ಇಂಟು L2 ಬೈ A2. ನೆಕ್ಸ್ಟ್ R1 ಏನಾಗತ್ತೆ? ರೋ ಇಂಟು L1 ಬೈ A1, ಕರೆಕ್ಟಾ? ಸೊ ಇಲ್ಲಿ ರೋ ರೋ ಕಾನ್ಸ್ಟೆಂಟ್ ಇರೋದ್ರಿಂದ ಎರಡು ಕಡೆ ಕ್ಯಾನ್ಸಲ್ ಆಗತ್ತಾ ರೋ? ನೆಕ್ಸ್ಟ್ ಹೇಗ್ ಬರ್ಕೋಬಹುದು? R2 ಬೈ R1 ದಟ್ ಈಸ್ ಈಕ್ವಲ್ಸ್ L2 ಬೈ A2 ಅಂತ ಬರ್ಕೊಂತೀನಿ. ನೆಕ್ಸ್ಟ್ ಡಿನಾಮಿನೇಟರ್ ಅಲ್ಲಿ ಇರೋದನ್ನ ನ್ಯೂಮರೇಟರ್ ತಗೊಂಡ್ರೆ ಏನಾಗತ್ತೆ ಅಂದ್ರೆ ಡಿವಿಷನ್ ಇರೋದು ಮಲ್ಟಿಪ್ಲಿಕೇಶನ್ ಆದಾಗ ಡಿನಾಮಿನೇಟರ್ ಮತ್ತೆ ನ್ಯೂಮರೇಟರ್ ಉಲ್ಟಾ ಆಗುತ್ತೆ. ಸೊ ದಟ್ ಈಸ್ A1 ಡಿವೈಡೆಡ್ ಬೈ L1. ಇದಿಷ್ಟು ಕ್ಲಿಯರ್? ಸೊ ನೆಕ್ಸ್ಟ್ R2 ಬೈ R1. R2 ಬೈ R1 ಮಾಡಿದಾಗ ಏನಾಗತ್ತೆ? ಇದನ್ನ ಸ್ವಲ್ಪ ನಾನು ರೀಅರೇಂಜ್ ಮಾಡಿ ಬರ್ಕೋತೀನಿ. L2 ಬೈ L1 ಇಂಟು A1 ಬೈ A2 ಅಂತ. ಸೊ ಈಗ L2 ಬೈ L1 ನಮಗೆ ಗೊತ್ತಿದೆ ವ್ಯಾಲ್ಯೂ, ದಟ್ ಈಸ್ 4 ಅಂತ ಅಲ್ಲ? ಇಲ್ಲಿ ಬರ್ದಿದ್ದೀನಲ್ವಾ, L2 ಬೈ L1 ಈಕ್ವಲ್ಸ್ 4 ಅಂತ. ಸೊ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ A2 ಬೈ A1 ನಮಗೆ 4 ಅಂತ ಗೊತ್ತಿದೆ. ಇಲ್ಲಿರೋದು ನಮಗೆ ಏನ್ ವ್ಯಾಲ್ಯೂ? A1 ಬೈ A2 ಅಂದ್ರೆ ರೆಸಿಪ್ರೋಕಲ್. ಸೊ ಇದನ್ನ ನಾವು ರೆಸಿಪ್ರೋಕಲ್ ತಗೊಂಡ್ವಿ ಅಂತ ಹೇಳಿದ್ರೆ A1 ಬೈ A2 ಅಂತ 4 ಇರೋದು ಏನಾಗುತ್ತೆ? ಇಲ್ಲಿ ಡಿನಾಮಿನೇಟರ್ ಅಲ್ಲಿ 1 ಇದೆ ಅಂತ ಕನ್ಸಿಡರ್ ಮಾಡಿದ್ರೆ ಅದು ಕೂಡ ರೆಸಿಪ್ರೋಕಲ್ ತಗೋತೀವಲ್ವಾ? ಸೊ 1 ಬೈ 4 ಆಯ್ತು. ದಟ್ ಈಸ್ A1 ಬೈ A2 ಈಕ್ವಲ್ಸ್ 1 ಬೈ 4 ಆಯ್ತು. ಸೊ ದಟ್ ಈಸ್ 1 ಬೈ 4. ಇಲ್ಲಿ 4 ಏನಾಗುತ್ತೆ? ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಂಡಿದ್ದೇನು? R2 ಈಕ್ವಲ್ಸ್ R1 ಇಂಟು 1. ಸೊ R1 ಇಂಟು 1 ಅಂದ್ರೆ R1 ಅಲ್ವಾ? R2 ಈಕ್ವಲ್ಸ್ R1. R1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು? ಗಿವನ್ ಅಲ್ಲಿ 6 ohms ಅಂತ ಕೊಟ್ಟಿದ್ದಾರೆ. ಸೊ R2 ಈಕ್ವಲ್ಸ್ 6 ohms ಬರುತ್ತೆ. ಸೊ ಸೇಮ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಬರಕ್ಕೆ ನಾವು ಇಷ್ಟೆಲ್ಲ ಸ್ಟೆಪ್ಸ್ ಮಾಡಿದ್ವಾ ಅಂತ ಹೇಳಿದ್ರೆ, ನೀವು ಈ ರೀತಿ ಪ್ರಾಬ್ಲಮೆಟಿಕ್ ಆಗಿ ಸಾಲ್ವ್ ಮಾಡಿದಾಗ್ಲೇ ಗೊತ್ತಾಗದ್ದು R2 R1ಗೆ ಈಕ್ವಲ್ ಆಗತ್ತೆ ಅಂತ. ಡೈರೆಕ್ಟ್ 6 ohms ಬರುತ್ತೆ ಅಂತ ಹೇಳಿದ್ರೆ ಅದು ಅಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ. ಹೇಗಾಗತ್ತೆ ಅದು? R2 6 ohms ಅಂತ ಕ್ವಶನ್ ಬರುತ್ತಲ್ವಾ? ಸೊ ನಾವು ಫಾರ್ಮುಲಾ ಹಾಕಿ ಸಾಲ್ವ್ ಮಾಡಿದಾಗ R2 R1ಗೆ ಈಕ್ವಲ್ ಆಗಿರುತ್ತೆ. ಲೆಂತ್ ನ 4 ಟೈಮ್ಸ್ ಜಾಸ್ತಿ ಮಾಡಿ ಡಯಾಮೀಟರ್ ನ 2 ಟೈಮ್ಸ್ ಅಂದ್ರೆ ಡಬಲ್ ಮಾಡಿದಾಗ ನಮಗೆ ರೆಸಿಸ್ಟೆನ್ಸ್, ನ್ಯೂ ರೆಸಿಸ್ಟೆನ್ಸ್ ಅಲ್ಲಿ ಏನು ಚೇಂಜಸ್ ಆಗಲ್ಲ ಅಂತ. ಇದು ಇಷ್ಟು ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, 2 wires of the same material have resistances 8 ohms and 18 ohms. Their lengths are 2 meter and 3 meter. Find the ratio of their cross-sectional areas ಅಂತ ಕೊಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಅದೇ ಟೈಪ್ ಬರುತ್ತೆ ಪ್ರಾಬ್ಲಮ್, ಬಟ್ ಸ್ಲೈಟ್ಲಿ ಈಸಿಗಿದೆ. ಗಿವನ್ ಏನ್ ಕೊಟ್ಟಿದ್ದಾರೆ? ಫಸ್ಟ್ ಗಿವನ್ ಬರ್ಕೊಳ್ಳಿ. 2 ರೆಸಿಸ್ಟೆನ್ಸಸ್ ಕೊಟ್ಟಿದ್ದಾರೆ ಅಲ್ವಾ? ಸೊ 2 ರೆಸಿಸ್ಟೆನ್ಸಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನ R1 R2 ಅಂತ ಕನ್ಸಿಡರ್ ಮಾಡೋಣ. ಸೊ R1 ಎಷ್ಟಿದೆ? 8 ohms. R2 18 ohms. ನೆಕ್ಸ್ಟ್ ಲೆಂತ್ L1 ದಟ್ ಈಸ್ 2 ಮೀಟರ್. L2 ಎಷ್ಟು ಕೊಟ್ಟಿದ್ದಾರೆ? 3 meters ಕೊಟ್ಟಿದ್ದಾರೆ.
ನಾವೇನ್ ಫೈಂಡ್ ಔಟ್ ಮಾಡಬೇಕು, ರೇಷಿಯೋ ಆಫ್ ದರ್ ಕ್ರಾಸ್ ಸೆಕ್ಷನಲ್ ಏರಿಯಾಸ್ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ A1/A2 ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ ನಾನು ಆಗ್ಲೇ ಹೇಳಿದ್ದೀನಿ, ಅವರು ಲೆಂತ್ ಏರಿಯಾ ಏನ್ ಬೇಕಾದ್ರೂ ಕೊಡ್ಬೋದು, ನಿಮ್ಗೆ ರೆಸಿಸ್ಟೆನ್ಸ್ಗೆ ಒಂದು ಫಾರ್ಮುಲಾ ಗೊತ್ತಿದ್ರೆ ಸಾಕು, ಆಮೇಲೆ ಆಲ್ಟರ್ ಮಾಡ್ಕೋಬಹುದು ಅಂತ ಹೇಳಿದ್ದೀನಿ. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ರೆಸಿಸ್ಟೆನ್ಸ್ ಈಕ್ವಲ್ಸ್ ರೋ ಇಂಟು L/A ಅಂತ ಅಲ್ವಾ. ಸೊ ಇದನ್ನ R1 ಎಗೆ ನೀವೇನಾದ್ರೂ ರಿಅರೇಂಜ್ ಮಾಡಿ ಬರ್ಕೊಂಡ್ರಿ ಅಂತ ಹೇಳಿದ್ರೆ A ಪ್ಲೇಸ್ಗೆ R ಡಿನಾಮಿನೇಟರ್ ಬರುತ್ತೆ. ಸೊ A ಈಕ್ವಲ್ಸ್ ರೋ ಇಂಟು L/R ಆಗತ್ತಾ. ಅದೇ ರೀತಿ A1 A2 ಬೇಕು ಅಂತ ಹೇಳಿದ್ರೆ ಸೊ ಲೆಂತ್ ಮತ್ತೆ ರೆಸಿಸ್ಟೆನ್ಸ್ ಅಲ್ಲಿ ಚೇಂಜಸ್ ಮಾಡ್ಕೋತೀರಾ ಅಷ್ಟೇ. A2 ಈಕ್ವಲ್ಸ್ ರೋ ಇಂಟು L2/R2. A1 A2 ಫಾರ್ಮುಲಾ ಸಿಕ್ಕಿದೆ ನಿಮ್ಗೆ. ಈಗ ಏನ್ ಮಾಡ್ತೀರಾ, A1/A2 ಬೇಕು. ಏನಾಗುತ್ತೆ, A1 ಏನಿದೆ, ರೋ ಇಂಟು L1/R1, A2 ರೋ ಇಂಟು L2/R2. ಸೊ ರೋ ಕಾನ್ಸ್ಟೆಂಟ್ ಇರೋದ್ರಿಂದ ಕ್ಯಾನ್ಸಲ್ ಆಗತ್ತಾ, ಎರಡು ಕಡೆ ಕ್ಯಾನ್ಸಲ್. ನೆಕ್ಸ್ಟ್ A1/A2 ಬರ್ಕೊಂಡ್ರೆ ಏನಾಗುತ್ತೆ, L1/R1. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಬರ್ಕೊಂಡ್ರೆ R2/L2. ಸೊ L1 L2 ಕೊಟ್ಟಿದ್ದಾರೆ, R1 R2 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಮಾಡ್ತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಅಷ್ಟೇ. ಸೊ ನೆಕ್ಸ್ಟ್ ಏನಾಗುತ್ತೆ, A1/A2 ದಟ್ ಈಸ್ ಈಕ್ವಲ್ಸ್ L1 ವ್ಯಾಲ್ಯೂ ಎಷ್ಟಿದೆ, 2 ಮೀಟರ್. R2 ಎಷ್ಟಿದೆ, 18. R1 ವ್ಯಾಲ್ಯೂ ಎಷ್ಟಿದೆ, 8 ohms. L2 3 meters. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ, A1/A2 ದಟ್ ಈಸ್ ಈಕ್ವಲ್ಸ್ 18 2s are 36, 8 3s are 24. ಸೊ A1/A2 ಏನಾಗುತ್ತೆ, 12 2s are 24, 12 3s are 36, ದಟ್ ಈಸ್ 3/2 ಆಯ್ತು. ಸೊ ಇದನ್ನ ನಾವು ಹೇಗೆ ಬರಿಬಹುದು, A1:A2 ದಟ್ ಈಸ್ ಈಕ್ವಲ್ಸ್ 3:2 ಅಂತ ಕೂಡ ಬರಿಬಹುದು. ಸೊ ದಿಸ್ ಇಸ್ ದ ರೇಷಿಯೋ ಆಫ್ ದೇರ್ ಕ್ರಾಸ್ ಸೆಕ್ಷನಲ್ ಏರಿಯಾಸ್. Next question. The resistivity of a material is 2 into 10 raised to minus 7 ohm meter. If a wire made up of this material has a length of 5 meters and area of cross section is 1 into 10 raised to minus 6 meter square. Find its resistance ಅಂತ ಕೊಟ್ಟಿದ್ದಾರೆ. ಆಯ್ತಾ, ಒಂದು ಮೆಟೀರಿಯಲ್ದು ಏನೇನ್ ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ, ಲೆಂತ್ ಕೊಟ್ಟಿದ್ದಾರೆ, ಕ್ರಾಸ್ ಸೆಕ್ಷನಲ್ ಏರಿಯಾ ಕೊಟ್ಟಿದ್ದಾರೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯ್ತಾ, ಸೊ ಏನ್ ಮಾಡ್ತೀರಾ, ಈಗ ಗಿವನ್ ಬರ್ಕೋತೀರಾ. ಸೊ ಗಿವನ್ ಬರ್ಕೊಂಡಾದ್ಮೇಲೆ ರೋ ಏನ್ ಕೊಟ್ಟಿದಾರಪ್ಪ, 2 into 10 raised to minus 7 ohm into meter. ನೆಕ್ಸ್ಟ್ ಲೆಂತ್ ದಟ್ ಈಸ್ L ಈಕ್ವಲ್ಸ್ 5 meters. ಏನ್ ಕೊಟ್ಟಿದ್ದಾರೆ, ಏರಿಯಾ ಕೊಟ್ಟಿದ್ದಾರೆ, ಕ್ರಾಸ್ ಸೆಕ್ಷನಲ್ ಏರಿಯಾ ದಟ್ ಈಸ್ 1 into 10 raised to minus 6 meter square. We have to find out resistance. R ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ನಮಗೆ ಫಾರ್ಮುಲಾ ಗೊತ್ತಿದೆ, R ಈಕ್ವಲ್ಸ್ ರೋ ಇಂಟು L/A ಅಂತ ಅಲ್ವಾ. ನೆಕ್ಸ್ಟ್ ಏನ್ ಮಾಡ್ತೀರಾ, ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಡೈರೆಕ್ಟ್ ಕ್ವಶನ್ ಇದು ಆಕ್ಚುಲಿ. R ಈಕ್ವಲ್ಸ್ ರೋ ಏನ್ ಕೊಟ್ಟಿದಾರಪ್ಪ, 2 into 10 raised to minus 7 ಇಂಟು ಲೆಂತ್ ಎಷ್ಟಿದೆ, 5 ಇದೆ, ಡಿವೈಡೆಡ್ ಬೈ ಏನು ಕ್ರಾಸ್ ಸೆಕ್ಷನಲ್ ಏರಿಯಾ ಏನ್ ಕೊಟ್ಟಿದ್ದಾರೆ, 1 into 10 raised to minus 6 ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಏನ್ ಸಿಗತ್ತೆ, ಸಿಂಪ್ಲಿಫಿಕೇಶನ್ ಕೂಡ ಈಸಿನೇ ಇದೆ. ಸೊ ನೆಕ್ಸ್ಟ್ R ಈಕ್ವಲ್ಸ್ 2 5s are 10. ಸೊ 10 into 10 raised to minus 7. ಸೊ 1 into 10 raised to minus 6 ಅಂದ್ರೆ 10 raised to minus 6 ಅಂತಾನೆ ಬರ್ಕೋಬಹುದು. ನೆಕ್ಸ್ಟ್ ಏನ್ ಮಾಡ್ತೀರಾ, 10 ಕ್ಯಾಪ್ ಡಿನಾಮಿನೇಟರ್ ಅಲ್ಲಿ ಇದೆ ಅಲ್ವಾ, ಮೈನಸ್ ಅಲ್ಲಿ, ಅದನ್ನ ನ್ಯೂಮರೇಟರ್ ಕಳಿಸ್ತೀರಾ. ದಟ್ ಈಸ್ 10 into 10 raised to minus 7 into 10 raised to plus 6. minus 6 ಇದ್ದಿದ್ದು plus 6 ಆಯ್ತು. ಸೊ ಇನ್ ಕೇಸ್ 10 ಪವರ್ಸ್ ಅಲ್ಲಿ ಇದ್ದು ಜೊತೆಗೆ ಒಂದ್ ನಂಬರ್ ಇದ್ದಿದ್ರೆ ಆ ನಂಬರ್ ನ್ಯೂಮರೇಟರ್ ಹಾಗೆ ಬರ್ಕೊಬಿಡ್ಬೋದಾಗಿತ್ತಾ, ಇಲ್ಲ. ಇದೇ ರೀತಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರ.
ಇನ್ ಕೇಸ್ ಡಿನಾಮಿನೇಟರ್ ಅಲ್ಲಿ ಏನಾದ್ರೂ ನಂಬರ್ಸ್ ಇರತ್ತೆ ಅಂತ ಹೇಳಿದ್ರೆ ನಾವು ಇದೇ ರೀತಿ ಡೈರೆಕ್ಟ್ ಆಗಿ ನ್ಯೂಮರೇಟರ್ ಬರ್ಕೊಳಕ್ ಆಗಲ್ಲ. 10 ಪವರ್ಸ್ ಇತ್ತು ಅಂದ್ರೆ ಮಾತ್ರ ಪವರ್ಸ್ ನೆಗೆಟಿವ್ ಇರೋದು ನ್ಯೂಮರೇಟರ್ಗೆ ಹೋದಾಗ ಪಾಸಿಟಿವ್ ಆಗತ್ತೆ. ಆಯ್ತಾ? ಸೊ ನೆಕ್ಸ್ಟ್ ರೆಸಿಸ್ಟೆನ್ಸ್ ಈಕ್ವಲ್ಸ್ 10 ಇಂಟು 10⁻⁻7 ಇಲ್ಲಿ +6. ಸೊ ಎಕ್ಸ್ಪೋನೆಂಟ್ಸ್ ನಿಮಗೆ ರೂಲ್ ಗೊತ್ತಿದೆ. ಆಯ್ತಾ? ಎರಡೂ ಬೇಸ್ ಸೇಮ್ ಇದ್ದಾಗ ಪವರ್ಸ್ನ ಆ್ಯಡ್ ಮಾಡ್ಬೋದು ಅಂತ. ನೆಕ್ಸ್ಟ್ ಏನಾಗುತ್ತೆ, ಆರ್ ಈಕ್ವಲ್ಸ್ 10 ಇಂಟು 10⁻⁻1 -7 +6. ಸೊ ಈಗ 10⁻⁻1 ಹೇಗೆ ಬರ್ಕೋಬೋದಪ್ಪ, 1/10 ಅಂತ ಬರ್ಕೋಬೋದಲ್ವಾ, ಅಥವಾ 10⁻⁻1 +1 ಇದೆ, ಎರಡನ್ನು ಆ್ಯಡ್ ಮಾಡಿದಾಗ ನಿಮಗೆ 1 ಬರುತ್ತೆ. ಸಾರಿ 0 ಆಗತ್ತೆ. ಎನಿ ಪವರ್ 0 ಇದ್ದಾಗ 1 ಸಿಗತ್ತೆ. ಅಥವಾ ನಿಮ್ಗೆ ಅರ್ಥ ಆಗೋ ಥರ ಬರ್ಕೋಬೇಕು ಅಂತ ಹೇಳಿದ್ರೆ ಇದನ್ನ 10 ಹಾಗೆ ಬರ್ಕೋತೀರಾ, 10⁻⁻1 ಇದೆ ಅಲ್ವಾ, ಅದನ್ನ 1/10 ಅಂತ ಬರ್ಕೋಬಹುದು. ಸೊ 10/10 ಆಗುತ್ತೆ. ನಿಮ್ಗೆ ಇಲ್ಲೊಂದ್ಸಲ ಬರ್ದು ತೋರಿಸ್ತೀನಿ. ಆರ್ ಈಕ್ವಲ್ಸ್ 10 ಇಂಟು 1/10. ಈಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಸೊ ಈ 10 ಕ್ಯಾನ್ಸಲ್ ಆಯ್ತು ಅಂದ್ರೆ 1 ರಿಮೈನಿಂಗ್ 1 1s. ಸೊ ಆರ್ ಏನಾಗುತ್ತೆ, 1 ಓಮ್ಸ್. ರೆಸಿಸ್ಟೆನ್ಸ್ 1 ಓಮ್ ಆಯ್ತು. ಸೊ ಇದು ಡೈರೆಕ್ಟ್ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡೋದು, ಇದ್ರಲ್ಲಿ ಏನಿಲ್ಲ. ಇನ್ ಕೇಸ್ ಕೆಲವೊಂದ್ಸಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ರೆಸಿಸ್ಟೆನ್ಸ್ ನ ಕೊಟ್ಟು ರೆಸಿಸ್ಟಿವಿಟಿ ಫೈಂಡ್ ಔಟ್ ಮಾಡಿ ಅಂತ ಕೂಡ ಕೇಳ್ತಾರೆ. ಸೊ ಆಗ ನೀವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳಿದ್ರೆ ಈಗ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗ್ಬೇಕು ಅಂತ ಹೇಳಿದ್ರೆ ಏನಿರ್ಬೇಕು, ಸರ್ಕ್ಯೂಟ್ ಇರ್ಲೇಬೇಕು, ಇಲ್ಲಾಂದ್ರೆ ಇಲ್ಲಿ ಫ್ಲೋ ಆಗುತ್ತೆ. An electric circuit is a closed path through which electric current flows. It includes a power source like a battery, conducting wires, and electrical components like a bulb, resistor, or switch. ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ತಗೊಂಡಾಗ ಮೇನ್ ಆಗಿ ನಮ್ಗೆ ಏನೇನ್ ಸಿಗತ್ತೆ, ವಯರ್ಸ್ ಸಿಗತ್ತೆ, ಸ್ವಿಚ್ ಇರತ್ತೆ, ರೆಸಿಸ್ಟರ್ ಇರತ್ತೆ, ಸೊ ಒಂದು ಬ್ಯಾಟ್ರಿ ಅಂತ ಇರತ್ತೆ, ಅದ್ರ ಸೋರ್ಸ್. ಇದಿಷ್ಟು ಇರ್ಲೇಬೇಕು ಅಲ್ವಾ. ಸೊ ಇದ್ರದ್ದೆಲ್ಲ ಏನೇನ್ ಕೆಲಸ, ಯಾಕೆ ಬೇಕಿದೆಲ್ಲ ಎಲೆಕ್ಟ್ರಿಕ್ ಸರ್ಕ್ಯೂಟ್ಗೆ ಅಂತ ನೋಡೋದಾದ್ರೆ, ಒಂದು ಬ್ಯಾಟ್ರಿ ಆರ್ ಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಟ್ರಿ ಅಥವಾ ಸೆಲ್ ಅಂತ ತಗೊಂಡಾಗ ಬ್ಯಾಟ್ರಿ ಸೆಲ್ ಏನ್ ಡಿಫ್ರೆನ್ಸ್, ಸೆಲ್ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಟರ್ಮಿನಲ್ ಒಂದು ನೆಗೆಟಿವ್ ಟರ್ಮಿನಲ್ ಇರುತ್ತೆ. ಬ್ಯಾಟ್ರಿ ಅಂತ ಹೇಳಿದ್ರೆ ಮೋರ್ ದ್ಯಾನ್ ಟೂ ಆರ್ ಮೋರ್ ಸೆಲ್ಸ್ ನಾವು ಜಾಯಿನ್ ಮಾಡಿದೀವಿ ಅಂತ, ಸೊ ಅದರಿಂದ ನಮ್ಗೆ ಬ್ಯಾಟ್ರಿ ಸಿಗತ್ತೆ. ಸೊ ಏನ್ ಇದ್ರದ್ದು ಎರಡರದ್ದು ಕೆಲಸ ಏನು ಅಂತ ಹೇಳಿದ್ರೆ, ಪ್ರೊವೈಡ್ಸ್ ದ ಎನರ್ಜಿ ಟು ಮೂವ್ ಚಾರ್ಜಸ್, ಅಂದ್ರೆ ಸೋರ್ಸ್ ಆಫ್ ಕರೆಂಟ್. ಆ ಚಾರ್ಜಸ್ ನ ಮೂವ್ ಮಾಡ್ಬೇಕಲ್ವಾ, ಅದಕ್ಕೆ ಎನರ್ಜಿ ಕೊಡೋದು ಯಾರು, ಇದು ಬ್ಯಾಟ್ರಿ ಅಥವಾ ಸೆಲ್. ನೆಕ್ಸ್ಟ್ ವಯರ್ಸ್ ಪ್ರೊವೈಡ್ ಅ ಪಾತ್ ಫಾರ್ ಕರೆಂಟ್ ಟು ಫ್ಲೋ. ಸೊ ಕರೆಂಟ್ ಫ್ಲೋ ಆಗ್ಬೇಕು ಅಂತ ಹೇಳಿದ್ರೆ ಪಾತ್ ಇರ್ಬೇಕು, ಅಂದ್ರೆ ಕಂಡಕ್ಟರ್ಸ್ ಇರ್ಬೇಕು ಕ್ಯಾರಿ ಮಾಡಕ್ಕೆ. ಸೊ ಆ ಕಂಡಕ್ಟರ್ಸ್ ಯಾರು, ಪಾತ್ ಯಾರು ಕೊಡ್ತಾರೆ ಅಂದ್ರೆ ವಯರ್ಸ್ ಪಾತ್ ಆಗಿ ಆಕ್ಟ್ ಮಾಡುತ್ತೆ. ನೆಕ್ಸ್ಟ್ ಬಲ್ಬ್ ಆರ್ ರೆಸಿಸ್ಟರ್ uses the current to do work like lighting a bulb. ಸೊ ರೆಸಿಸ್ಟೆನ್ಸ್ ಮತ್ತೆ ರೆಸಿಸ್ಟರ್ ಬಗ್ಗೆ ಮುಂದೆ ಹೇಳ್ತೀನಿ ಅಂತ ಹೇಳಿದ್ದೆ. ರೆಸಿಸ್ಟರ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಈಗ ಕರೆಂಟ್ ಇದೆ, ಎಲೆಕ್ಟ್ರಿಕ್ ಕರೆಂಟ್ ಇದೆ, ಅದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ರೆಸಿಸ್ಟರ್ ಇರ್ಲೇಬೇಕು. ರೆಸಿಸ್ಟರ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಕರೆಂಟ್ ನ ಯುಟಿಲೈಸ್ ಮಾಡ್ಕೊಳಕ್ ಆಗಲ್ಲ. ಈಗ ಬಲ್ಬ್ ಅಲ್ಲಿ ಯಾವ ಫಿಲಮೆಂಟ್ ಇರುತ್ತೆ, ಟಂಗ್ಸ್ಟನ್ ಫಿಲಮೆಂಟ್ ಇರುತ್ತೆ. ಸೊ ಅದ್ರ ಕೆಲಸ ಏನು, ಕರೆಂಟ್ ಫ್ಲೋ ಆದಾಗ ಹೈ ರೆಸಿಸ್ಟೆನ್ಸ್ ಇರುತ್ತೆ. ಸೊ ರೆಸಿಸ್ಟೆನ್ಸ್ ಅದು ಹೈ ರೆಸಿಸ್ಟ್ ಮಾಡಿದಾಗ ಅದು ಹೀಟ್ ಆಗಿ ಫಿಲಮೆಂಟ್ ಒಂದು ಹೀಟ್ ಜೊತೆಗೆ ಲೈಟ್ ಎರಡು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಅದು ರೆಸಿಸ್ಟೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಲೈಟ್ ಸಿಗ್ತಾ ಇತ್ತಾ, ಇಲ್ಲ. ಅದೇ ರೀತಿ ತುಂಬಾ ಎಕ್ಸಾಂಪಲ್ಸ್ ನೀವು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಐರನ್ ಬಾಕ್ಸ್ ನ ಕನ್ಸಿಡರ್ ಮಾಡ್ತೀರಾ. ಐರನ್ ಬಾಕ್ಸ್ ಅಲ್ಲಿ ನೀವು ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆದಾಗ ಅಲ್ಲೇನಾಗತ್ತೆ, ಅಲ್ಲೂ ಕೂಡ ಹೀಟ್ ಆಗತ್ತೆ. ಅಂದ್ರೆ ರೆಸಿಸ್ಟ್ ಮಾಡೋದ್ರಿಂದ ಹೀಟಿಂಗ್ ಎಫೆಕ್ಟ್ ಆಗಂತದ್ದು ನಿಮ್ಗೆ. ಅಲ್ಲಿ ರೆಸಿಸ್ಟೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಐರನ್ ಬಾಕ್ಸ್ ಅಲ್ಲಿ ಐರನ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಇದೇ ರೀತಿ ರೆಸಿಸ್ಟರ್ ಅಂತ ಹೇಳಿದ್ರೆ ನಮ್ಗೆ ಎಲೆಕ್ಟ್ರಿಕ್ ಕರೆಂಟ್ ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ರೆಸಿಸ್ಟರ್ ಇರ್ಬೇಕು. ಈಗ ನಿಮ್ದು ಮೊಬೈಲ್ ಬ್ಯಾಟ್ರಿ, ಮೊಬೈಲ್ದು ಚಾರ್ಜಸ್ ಇರುತ್ತೆ, ಮೊಬೈಲ್ ಬ್ಯಾಟ್ರಿ ಚಾರ್ಜ್ ಆಗ್ಬೇಕು ಅಂತ ಹೇಳಿದ್ರೆ ಈಗ 220 ವೋಲ್ಟೇಜ್ ಸಪ್ಲೈ ಇರುತ್ತೆ. ಸೊ ಅಷ್ಟು ವೋಲ್ಟ್ಸ್ ಕೊಡಕ್ಕಾಗತ್ತಾ, ಇಲ್ಲ. ಸೊ ಅಲ್ಲಿ ಅಡಾಪ್ಟರ್ ಇರುತ್ತಲ್ಲ, ಅದ್ರೊಳಗಡೆ ರೆಸಿಸ್ಟರ್ ಇರುತ್ತೆ, ಅದು ಎಷ್ಟು ಬೇಕು ಅಷ್ಟು ಮಾತ್ರ ಕಳಿಸ್ಕೊಡತ್ತೆ ಅಂತ ಹೇಳಿ. ಸೊ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಬೇಕೋ ಕರೆಂಟು ಅಷ್ಟು ಮಾತ್ರ ಫ್ಲೋ ಆಗಕ್ ಬಿಡತ್ತೆ. ಯಾವ್ದು ಬೇಡವಾಗಿರತ್ತಲ್ವಾ ಆ ಕರೆಂಟ್ ನ ಅಪೋಸ್ ಮಾಡುತ್ತೆ. ಸೊ ರೆಸಿಸ್ಟರ್ ಇಂದ ಏನ್ ಯೂಸು ಅಂತ, ರೆಸಿಸ್ಟೆನ್ಸ್ ಇಂಪಾರ್ಟೆಂಟ್ ಅಲ್ವಾ. ನೆಕ್ಸ್ಟ್ ಸ್ವಿಚ್ ಕೆಲಸ ಏನು ಅಂತ ಹೇಳಿದ್ರೆ ಓಪನ್ಸ್ ಆರ್ ಕ್ಲೋಸಸ್ ದ ಸರ್ಕ್ಯೂಟ್, ಅಂದ್ರೆ ಕಂಟ್ರೋಲ್ಸ್ ದ ಫ್ಲೋ, ಎಲೆಕ್ಟ್ರಿಕ್ ಫ್ಲೋ ನ ಕಂಟ್ರೋಲ್ ಮಾಡುತ್ತೆ ಸ್ವಿಚ್ ಅಂತ, ಆನ್ ಅಂಡ್ ಆಫ್ ಅಂತ ಕರಿತಿರಲ್ಲ ಅದು. ಸೊ ಇದಿಷ್ಟು ಎಲೆಕ್ಟ್ರಿಕ್ ಸರ್ಕ್ಯೂಟ್. ಹಾಗಿದ್ರೆ ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಏನೇನ್ ಇರುತ್ತೆ ಅಂದ್ರೆ ನಿಮಗೆ ಗೊತ್ತಿದೆ, ಒಂದು ಬ್ಯಾಟ್ರಿ ಇದೆ ಇಲ್ಲಿ, ಅಂದ್ರೆ 2 ಸೆಲ್ಸ್ ಕನೆಕ್ಟ್ ಮಾಡಿದ್ದಾರೆ ಅಂತ, ಸಾರಿ 3 ಸೆಲ್ಸ್ ಇದೆ.
ನೆಕ್ಸ್ಟ್ ಸ್ವಿಚ್ ಇದೆ. ಏನೇನೇನಿದೆ? ಆಮ್ಮೀಟರ್ ಇದೆ. ಆಮ್ಮೀಟರ್ದು ಕೆಲಸ ಏನು ಅಂತ ಹೇಳಿದ್ರೆ ಯೂಸ್ ಟು ಮೆಷರ್ ಎಲೆಕ್ಟ್ರಿಕ್ ಕರೆಂಟ್. ನೆಕ್ಸ್ಟ್ ವೋಲ್ಟ್ ಮೀಟರ್. ವೋಲ್ಟ್ ಮೀಟರ್ದು ಕೆಲಸ ವೋಲ್ಟೇಜ್ ನ ಮೆಷರ್ ಮಾಡಕ್ ಯೂಸ್ ಮಾಡ್ತೀವಿ. ಸೊ ಇನ್ನೊಂದು ಅಲ್ಲಿ ಆರೋ ಮಾರ್ಕ್ ನ ತೋರಿಸಿದ್ದಾರೆ. ಆರೋ ಮಾರ್ಕ್ ಏನ್ ಡಿನೋಟ್ ಮಾಡುತ್ತೆ ಅಂತ ಹೇಳಿದ್ರೆ ಡೈರೆಕ್ಷನ್ ಆಫ್ ದ ಕರೆಂಟ್, ಫ್ಲೋ ಆಫ್ ಡೈರೆಕ್ಷನ್ ಆಫ್ ದ ಕರೆಂಟ್. ಸೊ ಕರೆಂಟ್ ಯಾವ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಿದೆ ಅಂತ ಪಾಸಿಟಿವ್ ಟು ನೆಗೆಟಿವ್ ಟರ್ಮಿನಲ್ ಕಡೆ ತೋರಿಸಿದ್ದಾರೆ. ಅದೇ ನೀವು ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ನ ಕನ್ಸಿಡರ್ ಮಾಡಿದ್ರೆ, ಸೊ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂತ ತಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಮುಂಚೆನೆ ಹೇಳಿದ್ದೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ 2 ಟರ್ಮಿನಲ್ಸ್ ಇರುತ್ತೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್. ಯಾವುದಕ್ಕೆ ಎನರ್ಜಿ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೆಗೆಟಿವ್ ಟರ್ಮಿನಲ್ಗೆ ಎನರ್ಜಿ ಜಾಸ್ತಿ ಇರುತ್ತೆ, ಪಾಸಿಟಿವ್ ಟರ್ಮಿನಲ್ಗೆ ಎನರ್ಜಿ ಕಡಿಮೆ ಇರುತ್ತೆ. ಸೊ ಈಗ ಎಲೆಕ್ಟ್ರಾನ್ಸ್ ಎಲ್ಲಿಂದ ಎಲ್ಲಿಗೆ ಫ್ಲೋ ಆಗಬೇಕು? ನೆಗೆಟಿವ್ ಟರ್ಮಿನಲ್ ಇಂದ ಪಾಸಿಟಿವ್ ಟರ್ಮಿನಲ್ ಫ್ಲೋ ಆಗಬೇಕು. ಸೊ ಈಗ ಎಲೆಕ್ಟ್ರಾನ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನೆಗೆಟಿವ್ ಇಂದ ಪಾಸಿಟಿವ್ಗೆ ಫ್ಲೋ ಆಗುತ್ತೆ. ಸೊ ಡೈರೆಕ್ಷನ್ ಏನಿರುತ್ತೆ ಆಗ? ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಟು ಡೈರೆಕ್ಷನ್ ನೆಗೆಟಿವ್ ಟು ಪಾಸಿಟಿವ್. ಸೊ ಡೈರೆಕ್ಷನ್ ಆಫ್ ದ ಕರೆಂಟ್ ಪಾಸಿಟಿವ್ ಟು ನೆಗೆಟಿವ್ ಇರುತ್ತೆ. ನೆಕ್ಸ್ಟ್ ಫ್ಲೋ ಆಫ್ ದ ಎಲೆಕ್ಟ್ರಾನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಡೈರೆಕ್ಷನ್ ನೆಗೆಟಿವ್ ಟು ಪಾಸಿಟಿವ್ ಇರುತ್ತೆ. ಇದಿಷ್ಟು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಬಗ್ಗೆ ಆಯ್ತು. ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ತಗೊಂಡ್ರೆ ನಾವು ಯಾವ್ದೆಲ್ಲ ಸಿಂಬಲ್ಸ್ ನ ಯೂಸ್ ಮಾಡ್ತೀವಿ, ಅದ್ರದ್ದು ಏನೇನ್ ಕೆಲಸ ಅಂತ ಹೇಳಿ ನೆಕ್ಸ್ಟ್ ಸೆಕೆಂಡ್ ಸೆಷನ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇವತ್ತಿಗೆ ಇಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಆಸ್ ಯೂಶುವಲ್ ಕ್ಲಾಸ್ ಎಂಡ್ ಅಲ್ಲಿ ನಿಮ್ಗೆ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಬರ್ತಿತ್ತಲ್ವಾ ಗೂಗಲ್ ಫಾರ್ಮ್ದು. ಸೊ ಆ ಗೂಗಲ್ ಫಾರ್ಮ್ದು ಲಿಂಕ್ ಹಾಕ್ತಾರೆ. ಇವಾಗ ನಿಮ್ ನೇಮು ಸ್ಕೂಲ್ ನೇಮ್ ಎಲ್ಲ ಹಾಕಿ ಕ್ವಶನ್ಸ್ ಇರುತ್ತೆ, ಆ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಕಳಿಸ್ಬೋದು. ಕೆಲವೊಂದಷ್ಟು ಕ್ವಶನ್ಸ್ ನೀವು ವರ್ಕೌಟ್ ಮಾಡಿ ಸಬ್ಮಿಟ್ ಮಾಡೋದಿರುತ್ತೆ, ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಆಯ್ತಾ? ಸೊ ಎಲ್ಲಾನು ಮಲ್ಟಿಪಲ್ ಚಾಯ್ಸೇ ಇದೆ. ಅದರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಬೇಕು ಅಂದ್ರೆ ಲಾಸ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಇದೆ, ಅದನ್ನ ಸಾಲ್ವ್ ಮಾಡಿ ಕರೆಕ್ಟ್ ಆನ್ಸರ್ನ ಟಿಕ್ ಮಾಡ್ಬೇಕಿರುತ್ತೆ. ಸೊ ಚಾಟ್ ಬಾಕ್ಸ್ ಅಲ್ಲಿ ಲಿಂಕ್ ಬಂತು ಅನ್ಕೋತೀನಿ. ಲಿಂಕ್ ಓಪನ್ ಆಗ್ತಿದ್ಯಾ? ಕ್ಲಿಕ್ ಮಾಡಿ ಲಿಂಕ್ ಮೇಲೆ ಓಪನ್ ಆಗತ್ತೆ. ಯಾರಿಗ್ ಲಿಂಕ್ ಓಪನ್ನೇ ಆಗ್ತಿಲ್ಲ ಅವರು ಲಿಂಕ್ ನ ಓಪನ್ ಮಾಡಿ ಕಾಪಿ ಮಾಡಿ ಗೂಗಲ್ ಅಲ್ಲಿ ಪೇಸ್ಟ್ ಮಾಡಿ, ಕ್ರೋಮ್ ಅಥವಾ ಗೂಗಲ್ ಅಲ್ಲಿ ಪೇಸ್ಟ್ ಮಾಡಿ ಎಂಟರ್ ಕೊಟ್ರೆ ನೆಕ್ಸ್ಟ್ ಅದು ಓಪನ್ ಆಗುತ್ತೆ. ಚಾಟ್ ಬಾಕ್ಸ್ ಇಂದ ಯಾರಿಗ್ ಡೈರೆಕ್ಟ್ ಓಪನ್ ಆಗ್ತಿಲ್ಲ ಲಿಂಕು, ಅವರು ಕಾಪಿ ಮಾಡಿ ಗೂಗಲ್ ಅಲ್ಲಿ ಪೇಸ್ಟ್ ಮಾಡಿದ್ರೆ ಓಪನ್ ಆಗತ್ತೆ ಲಿಂಕು. ತುಂಬಾ ಜನಕ್ಕೆ ಓಪನ್ ಆಗ್ತಿದೆ, ಓಪನ್ ಎಸ್ ಮ್ಯಾಮ್ ಅಂತ ಹಾಕ್ತಿದ್ದಾರೆ, ಟ್ರೈ ಮಾಡಿ ಆಗತ್ತೆ. ನಾಟ್ ಓಪನಿಂಗ್ ಮ್ಯಾಮ್ ಅಂತ ಹಾಕ್ತಿದಾರ. ಎಸ್ ಮ್ಯಾಮ್ ಅಂತಾನು ಹಾಕ್ತಿದ್ದೀರಾ. ಕೆಲವೊಬ್ರಿಗೆ ಡೈರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗಲ್ಲ. ಸೊ ಅಂತವ್ರು ಏನ್ ಮಾಡಿ ಅಂತ ಹೇಳಿದ್ರೆ ಲಿಂಕ್ ನ ಕಾಪಿ ಮಾಡ್ಕೊಂಡು ಗೂಗಲ್ ಅಲ್ಲಿ ಪೇಸ್ಟ್ ಮಾಡಿ, ಆವಾಗ ನಿಮ್ಗೆ ಓಪನ್ ಆಗತ್ತೆ ಗೂಗಲ್ ಫಾರ್ಮ್. ಇನ್ ಕೇಸ್ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಓಪನ್ನೇ ಆಗ್ತಿಲ್ಲ, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಕ್ ಬರ್ತಿಲ್ಲ ಅಂತ ಹೇಳಿದ್ರೆ ಹೇಗಿದ್ರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿದ್ದೀರಾ ಅಲ್ಲ? ಓಕೆ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಲಿಂಕ್ ನ ಶೇರ್ ಮಾಡ್ತೀವಿ, ನೀವು ಅಲ್ಲಿ ರೆಸ್ಪಾನ್ಸಸ್ ನ ಕಳಿಸ್ಬೋದು. ಆಯ್ತಾ? ರೆಸ್ಪಾನ್ಸಸ್ ಕಳಿಸ್ಬೇಕು ಅಂತ ಹೇಳಿದ್ರೆ ಇವತ್ತೇ ಕಳಿಸ್ಬೇಕು, ಯಾಕಂದ್ರೆ ನಾಳೆಗೆ ರೆಸ್ಪಾನ್ಸಸ್ ನ ಆಫ್ ಮಾಡಿರ್ತೀವಿ. ಇವತ್ತಿನ ಕ್ಲಾಸ್ ಇವತ್ತೇ ಸಬ್ಮಿಟ್ ಮಾಡ್ಬೇಕು. ಸೊ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇವತ್ತಿನ ಕ್ಲಾಸ್ ಇಲ್ಲಿ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ಏನಿದೆ ಅದು ಕಂಟಿನ್ಯೂಷನ್ ಪಾರ್ಟ್ ನಾಳೆಗೆ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಸಬ್ಮಿಟ್ ಮಾಡಿ, ಲಾಸ್ಟ್ ಅಲ್ಲಿ ಸಬ್ಮಿಟ್ ಮಾಡೋದ್ ಮರಿಬೇಡಿ. ಸೊ ಸಬ್ಮಿಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ರೆಸ್ಪಾನ್ಸಸ್ ಶೇರ್ ಆಗಲ್ಲ. ಥ್ಯಾಂಕ್ ಯು.